ಒಂದು ಕಡೆ ಇಡಿ ದಾಳಿ ಬಳ್ಳಾರಿ ಭಾಗದ ಕಾಂಗ್ರೆಸ್ ಶಾಸಕರನ್ನ ಸಂಸದರನ್ನ ಕಕ್ಕಾಬಿಕ್ಕಿ ಹಾಕ್ಸ್ಬಿಟ್ಟಿದೆ. ಇವತ್ತು ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರೋ ಮಾಡಿರಲ್ವೋ ನಮಗೆ ಗೊತ್ತಿಲ್ಲ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರು ಯಾವತ್ತಿಗೆ ವಿಚಾರಣೆಯನ್ನು ಫೇಸ್ ಮಾಡಿದ್ರು, ಅದಾದ ಮೇಲಿಂದ ಬಳ್ಳಾರಿ ರಾಜಕಾರಣದಲ್ಲಿ ಸಾಕಷ್ಟು ವಿಷಯಗಳು ಆ ಕಡೆ ಈ ಕಡೆ ಆಗ್ತಾ ಇತ್ತು. ಇದರ ನಡುವೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಕೂಡ ಸಾಕಷ್ಟು ವೈಮನಸ್ಸುಗಳು ಬಂತು, ಬೇಸರ ವ್ಯಕ್ತಪಡಿಸುತ್ತಾ ಇದ್ದರು. ಬಳ್ಳಾರಿ ಉಪಚುನಾವಣಾ ಸೋಲಿಗೆ ರಾಮುಲು ಕಾರಣ, ಹಾಗೆ ಹೀಗೆ ಅಂತ ವಿಷಯ ಬಂತು. ಜನಾರ್ದನ್ ರೆಡ್ಡಿ ನೇರವಾಗಿ ರಾಮುಲು ಅವರ ಮೇಲೆ ಆರೋಪ ಮಾಡಿದ್ದಾರೆ ಅಂತ ಬಂತು. ರಾಮುಲು ಇಲ್ಲ ನನ್ನ ಕೈಲಾದ ಶ್ರಮವನ್ನು ನಾನು ಹಾಕಿದ್ದೀನಿ, ಪಕ್ಷದ ಸೋಲಿಗೂ ನನಗೂ ಅಂತ ಸಂಬಂಧ ಇಲ್ಲ, ಸೋಲು ಎಲ್ಲ ಕಡೆ ಆಗಿದೆ, ನನಗೂ ಆಯ್ತು ಅಷ್ಟೇ ಅಂತ ಬಂತು. ಇದರ ನಡುವೆ ಗಣಿ ಕೇಸ್ಗೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಜೈಲಿಗೂ ಕೂಡ ಹೋದರು. ಈ ಕಡೆ ಜನಾರ್ದನ್ ರೆಡ್ಡಿ ಅವರಿಗೆ ರಿಲೀಫ್ ಸಿಗ್ತಾ ಇದೆ ತೆಲಂಗಾಣದ ಹೈಕೋರ್ಟ್ನ ಕಡೆಯಿಂದ. ಅವರ ಒಂದು ಏನವರಿಗೆ ಶಿಕ್ಷೆಯ ಆದೇಶ ಆಗಿತ್ತೋ ಆ ಶಿಕ್ಷೆ ಆದೇಶಕ್ಕೆ ಸ್ಟೇ ಕೊಡ್ತು ಕೋರ್ಟ್, ಜೊತೆಗೆ ಒಂದಷ್ಟು ಷರತ್ತುಗಳನ್ನು ಮಾಮೂಲಿ ಹಾಕೇ ಇದೆ. ಈ ಕಡೆ ಅವರು ಬಿಡುಗಡೆ ಆಗುವುದಕ್ಕೂ, ನಿನ್ನೆ ಆ ಒಂದು ಆದೇಶ ಬಂದು ಅವ್ರು ಬಿಡುಗಡೆಯಾಗುವುದಕ್ಕೂ, ಈ ಕಡೆ ಇದೇ ಬಳ್ಳಾರಿ ಭಾಗದ ಕಾಂಗ್ರೆಸ್ನ ಶಾಸಕರು ಸಂಸದರ ಮನೆಗಳು ಸ್ಥಳಗಳಿಗೆ ಸಂಬಂಧಪಟ್ಟಂಥ ಕಡೆ ದಾಳಿಯಾಗೂ ಒಂದೇ ಆಯಿತು. ಹಾಗಾದರೆ ಬಳ್ಳಾರಿ ರಾಜಕಾರಣ ಇನ್ಮೇಲಿಂದ ಹೊಸ ತಿರುವನ್ನು ಪಡೆದುಕೊಳ್ಳಬಲ್ಲದ? ಇದು ಒಂದು ಭಾಗ. ಆದರೆ ಇಡಿ ಮತ್ತೆ ರೇಡ್ ಮಾಡ್ತಾರೆ. ಇಡಿ ಅವರಿಗೆ ಕಾಂಗ್ರೆಸ್ನವ್ರು ಬಿಟ್ಟು ಇನ್ಯಾರೂ ಕಾಣಿಸೋದೇ ಇಲ್ಲ. ಇವ್ರಿಗೆ ಇದೇ ಕೆಲಸ ಆಗಿಬಿಟ್ಟಿದೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾರನ್ನೂ ಬಿಡಲ್ಲ. ವಾಲ್ಮೀಕಿ ನಿಗಮದ ಹಗರಣ ಹಾಗಾದರೆ ನಡೆದೇ ಇಲ್ವಾ? ಈ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಏನೇನಾಗಿತ್ತು ನೋಡಿ. ವಾಲ್ಮೀಕಿ ನಿಗಮಕ್ಕೆ ಸೇರಿದಂಥ 94 ಕೋಟಿ ರೂಪಾಯಿ ಹಣ ದುರ್ಬಳಕೆ ಆಗಿತ್ತು ಅಂತ ಆರೋಪ. ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಪಿ ಆತ್ಮಹತ್ಯೆನೇ ಮಾಡ್ಕೊಳ್ತಾರೆ. ಹಣ ದುರ್ಬಳಕೆಯ ಬಗ್ಗೆ ಉಲ್ಲೇಖಿಸಲಾಗಿದ್ದಂಥ ಡೆತ್ ನೋಟ್ ಕೂಡ ಪತ್ತೆಯಾಗುತ್ತೆ. 187 ಕೋಟಿಯಲ್ಲಿ 84 ಕೋಟಿ ರೂಪಾಯಿಗಳಷ್ಟು ದುರ್ಬಳಕೆಯ ಬಗ್ಗೆ ಆರೋಪ ಕೇಳಿಬರುತ್ತೆ. ಪ್ರಕರಣದಲ್ಲಿ 12 ಆರೋಪಿಗಳನ್ನು ತನಿಖಾ ತಂಡ ಅರೆಸ್ಟ್ ಮಾಡಿರುತ್ತೆ. ಬರೋಬ್ಬರಿ 109 ಸಾಕ್ಷಿಗಳನ್ನು ಕಲೆ ಹಾಕಿತ್ತು CID. ಇನ್ನು ಹಣ ವಶಪಡಿಸ್ಕೊಂಡಿದ್ದೆ ಎಷ್ಟಪ್ಪ? ಹಗರಣ ಆಗಿದ್ದೊಂದು ಭಾಗ ಆದರೆ ಹಣ ಸಿಗಬೇಕಲ್ಲ. 35 ಕೋಟಿ 31 ಲಕ್ಷ ಸತ್ಯನಾರಾಯಣ ವರ್ಮಾ ಅವರ ಕಡೆಯಿಂದ, ಪದ್ಮನಾಭ 33 ಕೋಟಿ 62 ಲಕ್ಷ ವಶಕ್ಕೆ ಪಡ್ಕೊಂಡಿದ್ದು, JK ಜಗದೀಶ್ 15 ಕೋಟಿ 59 ಲಕ್ಷ ಹಣ ಚಿನ್ನಾಭರಣ ವಶಪಡಿಸಿಕೊಂಡ್ರು. ಚಂದ್ರಮೋಹನ್ 43 ಕೋಟಿ 50 ಲಕ್ಷ ಚಿನ್ನಾಭರಣ, ನಾಗೇಶ್ವರ ರಾವ್ 1 ಕೋಟಿ 49 ಲಕ್ಷವನ್ನು ವಶಕ್ಕೆ ಪಡ್ಕೊಳ್ತಾರೆ. ಸೊ ಇದಾದಮೇಲೆ ಏನು ಪ್ರಶ್ನೆ ಬಂತು ಅಂದರೆ, ಈ ಬ್ಯಾಂಕ್ ಡೀಟೇಲ್ಗಳನ್ನು, ನಕಲಿ ಖಾತೆಗಳನ್ನೆಲ್ಲ ಬಳಸ್ಕೊಂಡು ಮಾಡಿದ್ರು ಅಂತ 217 ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡ್ತಾರೆ CID ತಂಡ. ಈ ಒಂದು ವಿಚಾರದಲ್ಲಿ ರತ್ನಾಕರ್ ಬ್ಯಾಂಕ್ಗೆ ವರ್ಗಾಯಿಸಿದಂಥ 5 ಕೋಟಿ ಹಣ ವಾಪಸ್ಸಾಗುತ್ತೆ. ಸೊ ಇದೆಲ್ಲ ಬಂತಲ್ಲ, ಇದೆಲ್ಲವನ್ನು ಹಾಗಾದರೆ ಬಳ್ಳಾರಿಯ ಚುನಾವಣೆಗೆ ಇವರೆಲ್ಲರೂ ಬಳಸ್ಕೊಂಡ್ಬಿಟ್ಟಿದ್ರ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಕಶ್ಯಪ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ಕಶ್ಯಪ್ ಅವರೇ. ಇನ್ನು HN ಚಂದ್ರಶೇಖರ್ ಅವರಿದ್ದಾರೆ, BJPಯ ವಕ್ತಾರರು. ಸ್ವಾಗತ ಚಂದ್ರಶೇಖರ್ ಅವರೇ ನಿಮಗೂ ಕೂಡ. ಮೊದಲಿಗೆ ಇದು ನಿಮ್ಗೆ ಆಘಾತ ಆಯಿತಾ ಕಶ್ಯಪ್ ಅವರೇ? ಈ ಒಂದು ಇಡಿ ರೇಡ್ ಏನು ಬಳ್ಳಾರಿ ಭಾಗದ ಶಾಸಕರು ಸಂಸದರ ನಿವಾಸಗಳು ಸ್ಥಳಗಳ ಮೇಲೆ ದಾಳಿ ಮಾಡಿದ್ದಾರಲ್ಲ ಇಡಿ ಅವರು? ನೋಡಿ, ಇವರು BJP ಅವರು ಒಂದು ಫ್ರಂಟಲ್ ಡಿಪಾರ್ಟ್ಮೆಂಟ್ ಆಗಿ CBI, ED ಮತ್ತು IT ಡಿಪಾರ್ಟ್ಮೆಂಟ್ನ ಇಟ್ಕೊಂಡಿದ್ದಾರೆ. ಯಾವಾಗ ಅವ್ರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೋ ಈ 3 ಅಂಗಸಂಸ್ಥೆಗಳು, ಇದು ಇಂಡಿಪೆಂಡೆಂಟ್ ಬಾಡಿ ಅಂತ ನಾವು 11 ವರ್ಷದಿಂದ ಮರೆತು ಬಿಟ್ಟಿದ್ದೀವಿ. ಯಾಕಂದರೆ BJPಯ ಅಂಗಸಂಸ್ಥೆ ಆಗಿಬಿಟ್ಟಿದೆ, ಫ್ರಂಟಲ್ ಆರ್ಗನೈಸೇಷನ್ ಆಗಿಬಿಟ್ಟಿದೆ ಈ 3 ಅಂಗಸಂಸ್ಥೆಗಳು. ಹಾಗಾಗಿ ಅವ್ರಿಗೆ ಏನಾದ್ರು ಒಂದು ಚೂರು ಹೆಚ್ಚು ಕಮ್ಮಿ ಆಗಿ ಅಟೆನ್ಷನ್ನ ಡೈವರ್ಟ್ ಮಾಡಬೇಕು, ಇಲ್ಲ ವಿರೋಧ ಪಕ್ಷದವ್ರನ್ನ ಹೆಣಿಬೇಕು ಅಂದರೆ ED ಅವರು 11 ವರ್ಷದಿಂದ ಅವರು ಮೋಡಿಸ್ ಆಪರಂಡಿ ಇದನ್ನೇ ಮಾಡ್ಕೊಂಡ್ಬಂದಿದ್ದಾರೆ. ED ಆಗಲಿ, CBI ಆಗಲಿ, IT ಆಗಲಿ. ಹಾಗಾಗಿ ಇವತ್ತು ನಡೆದಿರುವ ದಾಳಿಗಳಿಗೆ ಎಲ್ಲ ನಮ್ಮ ಹಿಂದುಳಿದ ವರ್ಗದ ನಾಯಕರು, ಎಲ್ಲ ನಮ್ಮ ಬಳ್ಳಾರಿಯ ಹಿಂದುಳಿದ ವರ್ಗದ ನಾಯಕರು, ಅವ್ರು BJP ಅವ್ರದ್ದು ಮತ್ತು ಅವರ ಅಂಗಸಂಸ್ಥೆ ಏನು ತೋರಿಸುತ್ತೆ ಅಂದರೆ, ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ರಾಜ್ಯದ ಗ್ಯಾರಂಟಿ, ರಾಜ್ಯದ ಸರ್ಕಾರ ಆಗುತ್ತಿರುವ ಅಭಿವೃದ್ಧಿ ಮತ್ತು ಮಗದೊಂದು ಕೆಲಸಗಳು ಮಾಡ್ತಿದ್ದೆ, ಅದನ್ನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಒಂದು ಭಾಗದಲ್ಲಿ ಇದೇ ಇಡಿ ಅವರು ನಾಗೇಂದ್ರ ಅವ್ರ ಮೇಲೆ ಒಂದು ಪ್ರಕರಣ ದಾಖಲಿಸಿದ್ರು ಇದೇ ವಾಲ್ಮೀಕಿ ಹಗರಣದಲ್ಲಿ, ಮತ್ತು ನಮ್ಮ CID ಅವರು ಒಂದು ತನಿಖೆ ಮಾಡ್ತಾ ಇದ್ರು. ಆದರೂ ಕೂಡ ಆದರೂ ಕೂಡ ಅವ್ರಿಗೆ ಒಂದು ಏನೋ ಹೊಟ್ಟೆ ಕಿಚ್ಚೋ ಇಲ್ಲ ಹೊಟ್ಟೆ ಊರಿನೋ ನಮ್ಮ ರಾಜ್ಯದ ಬಳ್ಳಾರಿ, ಅದು ಬಳ್ಳಾರಿಯ 180 ಕೋಟಿಯಲ್ಲಿ 84 ಕೋಟಿ ಕತೆ ಏನು? ದುರ್ಬಳಕೆ ಬಗ್ಗೆ ಆರೋಪ ಬಂತಲ್ಲ, 12 ಆರೋಪಿಗಳು ಅರೆಸ್ಟ್ ಆಗಿದ್ರು, ಒಬ್ಬೊಬ್ಬರು ಬಳಿಯಲ್ಲಿ ಒಂದೊಂದಷ್ಟು ಹಣವನ್ನು ವಶಪಡಿಸಿಕೊಳ್ಳಾಯ್ತಲ್ಲ, ಇದೆಲ್ಲ ಏನು ಕಥೆ ಇದು ಅಂತ? ಹಾಗಾದರೆ ಸತ್ಯನಾರಾಯಣ ವರ್ಮಾ, ಪದ್ಮನಾಭ, JK ಜಗದೀಶು, ಚಂದ್ರಮೋಹನ್, ನಾಗೇಶ್ವರ ರಾವ್ ಹಣ ವಶಪಡಿಸ್ಕೊಂಡ್ರು ಅಂದ ಮೇಲೆ ಏನಾದರೂ ಇರಬೇಕಲ್ಲ ಅದರಲ್ಲಿ ಕಶ್ಯಪ್?
ನೋಡಿ ಇವಾಗ ಅದು ಹಗರಣ ಆಗಿರೋದು ಅಧಿಕಾರಿಗಳ ಲೆವೆಲಲ್ಲಿ ಅಂತ ಅವತ್ತು ಅದು ಹಗರಣ ನಡೆದ ಟೈಮ್ನಲ್ಲೇ ಮುಖ್ಯಮಂತ್ರಿಗಳು ಹೇಳಿದರು, ಎಲ್ಲರೂ ಹೇಳಿದರು. ಆದರೂ ಕೂಡ ನಾವು ಒಂದು 80 to 90% ಹಣನ ನಾವು ಮುಟ್ಗೋಲು ಹಾಕೊಂಡಿದ್ದೀವಿ. ಯಾರ್ಯಾರು ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿತ್ತೋ ಅವ್ರ ಪ್ರಾಪರ್ಟಿನೂ ಸೀಸ್ ಮಾಡಿದೆ CID. ಅದಕ್ಕೂ ಮಿಗಿಲಾಗಿ ಹೋಗಿ ಜ್ಯೂರಿಸ್ಟ್ರಿಕ್ಷನ್ ಬರದೇ ಇದ್ರೂ ಕೂಡ ED ಅವರು ಕೈ ಹಾಕಿದ್ದಾರೆ, ಏನೋ ಒಂದು ವಿಚೆಂಟ್ ಮಾಡೋಕ್ಕೆ. ಹಾಗಾಗಿ ನಾವು ಇದನ್ನ ನಮ್ಮ ಬಳ್ಳಾರಿ ಭಾಗದ ನಾಯಕರು ಇದನ್ನ ಎದುರಿಸ್ತಾರೆ. ಯಾಕಂದ್ರೆ ಒಂದು ನಯಾ ಪೈಸದ ಹಗರಣ ಇದರಲ್ಲಿ ನಮ್ಮ ನಾಯಕರು ಮಾಡಿ. ಚಂದ್ರಶೇಖರ್ ಅವರು, ನಯಾ ಪೈಸೆ ಹಗರಣ ಇಲ್ಲದೇ ಇದ್ರೂ ಕೂಡ ಅಧಿಕಾರಿಗಳ ಮಟ್ಟದಲ್ಲಾದಂಥ ಹಗರಣಗಳನ್ನು ತಗೊಂಡು ಬಂದು ರಾಜಕಾರಣಿಗಳಿಗೆ ಲಿಂಕ್ ಮಾಡ್ತಾರೆ ಇವರು. ಕಾಂಗ್ರೆಸ್ ಪಕ್ಷನ ಹಣಿಯೋದೇ ಇವರ ಕೆಲಸ. ಅಭಿವೃದ್ಧಿ ಪ್ರಗತಿ ಸಹಿಸಲಾಗದೆ ಇವ್ರು ಮಾಡ್ತಿರ್ತಕ್ಕಂಥ ಹೊಟ್ಟೆಊರಿ ಕೆಲಸಗಳಿವು. EDಯನ್ನು ಒಂದು ವಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, BJP ಅಂಗಸಂಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, BJP ಮೋರ್ಚಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು ಅಂತ. ನಾನು ಸಾಮಾನ್ಯವಾಗಿ ಡಿಬೇಟಿಗೆ ಬರ್ಬೇಕಾದ್ರೆ, ಎಸ್ಪೆಷಲಿ ಈ ಥರ ಒಳ್ಳೆ ಚಾನಲ್ಗೆ ಡಿಬೇಟಿಗೆ ಬರ್ಬೇಕಾದ್ರೆ ಒಂದಷ್ಟು ಅಧ್ಯಯನ ಮಾಡ್ಕೊಂಬರ್ತೀನಿ, ಓದ್ತೀನಿ, ಪೇಪರ್ ಓದ್ತೀನಿ, ನ್ಯೂಸ್ ಕೇಳ್ಕೊಂಬರ್ತೀನಿ. ಸುಮ್ಮನೆ ಬಂದ್ಬಿಟ್ಟು ಗಾಳಿ ನಾನು ಗುಂಡುಡಿಯಲ್ಲ, ಅದು ಅವರವರಿಗೆ ಬಿಟ್ಟಿರತಕ್ಕಂಥದ್ದು. ಮೊದಲನೇದು ನನ್ನ ಸನ್ಮಾನ್ಯ ಸ್ನೇಹಿತರು ಹೇಳ್ತಾ ಇದ್ರು, ಅದು ಕೇವಲ ಅಧಿಕಾರಿಗಳ ಲೆವೆಲಲ್ಲಿ ನಡೆದಿದ್ದಷ್ಟೇನೆ ಅಂತೇಳಿ. ಅಧಿಕಾರಿಗಳ ಲೆವೆಲಲ್ಲಿ ನಡೆದಿದ್ರೆ ಹಿಂದುಳಿದ ವರ್ಗದ ನಾಯಕರಾಗಿದ್ದಂತಹ ನಾಗೇಂದ್ರ ರಾಜೀನಾಮೆ ಯಾಕೆ ತಗೊಂಡ್ರಿ ಸ್ವಾಮಿ ನೀವು? ನಾಗೇಂದ್ರ ಅಧಿಕಾರಿನಾ ಅಥವಾ ನಿಮ್ಮ ಮಂತ್ರಿನಾ? ಯಾಕೆ ತಗೊಂಡ್ರಿ ನಾಗೇಂದ್ರ ರಾಜೀನಾಮೆನ? ಇಲ್ಲಿವರೆಗೂ ಅವ್ರನ್ನ ವಾಪಸ್ ಮಾಡಿಲ್ಲ ನೀವು. ಅದ್ರ ಅರ್ಥ ಏನು? ಅನ್ಯಾಯ ಆಗಿದೆ ಅಂತೇಳಿ. 180 ಕೋಟಿ ದುರ್ಬಳಕೆ ಆಗಿತ್ತಲ್ಲ, 180 ಕೋಟಿ ಅಲ್ಲ 87 ಕೋಟಿ ಅಂತೇಳಿ ಆನ್ ದ ಫ್ಲೋರ್ ಆಫ್ ದ ಹೌಸ್ ಹೇಳಿದ್ದು ಮುಖ್ಯಮಂತ್ರಿಗಳು. ಆನ್ ದ ಫ್ಲೋರ್ ಆಫ್ ದ ಹೌಸ್. ಬಹುಶಃ ಕರ್ನಾಟಕದ ಇತಿಹಾಸದಲ್ಲೇನೆ ಈ ಥರದಲ್ಲಿ ದುರ್ವ್ಯವಹಾರ ಆಗಿದೆ ಅಂತೇಳಿ ಚೀಫ್ ಮಿನಿಸ್ಟರ್ ಬಾಯಲ್ಲಿ ಹೇಳಿರ್ತಕ್ಕಂಥದ್ದು ಉದಾಹರಣೆ ನಮ್ಗೆ ಇನ್ನೊಂದು ಗೊತ್ತೇ ಇಲ್ಲ. ಇದರಲ್ಲಿ ಕೇವಲ ನಾಗೇಂದ್ರ ತಲೆದಂಡ ಅಲ್ಲ, ಮುಖ್ಯಮಂತ್ರಿಗಳು ಹೋಗ್ಬೇಕಾಯ್ತು. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಅಪ್ರೂವಲ್ ಕೊಟ್ಟಿರೋದೇ ಆಗ್ತದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್. ನೀವು 5 ಕೋಟಿಗಿಂತ ಹೆಚ್ಚು ಏನಾದರೂ ಟ್ರಾನ್ಸಾಕ್ಷನ್ ಆಗಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಹೋಗಬೇಕು. ಯಾರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎದ್ದಿದ್ದವರು? ಸಿದ್ದರಾಮಯ್ಯನವರು. ಮತ್ತೊಂದು ಈಗ ED ಇದರೊಳಗಡೆಗೆ ಅಂತ ಹೇಳಿದ್ರು, ಆಯ್ತಲ್ಲ ಸಿದ್ದರಾಮಯ್ಯ ನೀವು ಹೇಳಿದ್ರಲ್ಲ 87 ಕೋಟಿ ಅನ್ಯಾಯ ಆಗಿದೆ. ಎಲ್ಲೋಗಿದೆ ಸ್ವಾಮಿ? ಎಲ್ಲಾದ್ರೂ ಇರಬೇಕಲ್ವಾ ಅದನ್ನ? ಅಲ್ಲ ರೀ, ಇದು ವಾಲ್ಮೀಕಿ ಹಗರಣದ ದುಡ್ಡು ಅನ್ಯಾಯ ಆಗಿದೆಯಲ್ಲ ರಮಾಕಾಂತ್ರೆ, ಯಾವುದಕ್ಕೆ ಇಟ್ಟಿದ್ದು ದುಡ್ಡು ರಮಾಕಾಂತ್ರೆ? ಅದು ಆ ವಾಲ್ಮೀಕಿ ಸಮುದಾಯದ ಬಡ ರೈತರಿಗೆ ಬಿತ್ತನೆ ಬೀಜ ಕೊಡೋದಕ್ಕೆ, ಆ ರೈತರ ಮಕ್ಕಳುಗಳಿಗೆ ಹಾಸ್ಟೆಲ್ಗೆ, ಆ ಹೆಣ್ಮಕ್ಳಿಗೆ ವಿಧವಾ ವೇತನಕ್ಕೆ, ಇಂಥದ್ದು ಆ ದಲಿತ ಸಮುದಾಯಕ್ಕೆ ನಿರ್ಗತಿಕಲಿತ್ಕೊಂಡು ತೀರ ಕಡು ಬಡವರಿಗೆ ಜೀವನ ಕೊಡ್ತಕ್ಕಂಥ ಹಣವನ್ನು ಕದ್ದು ಲೂಟಿ ಮಾಡಿ ಒಂದ್ ಕಡೆಗೆ ಯಾವುದೋ ಮರ್ಸಿಡಸ್ ಬೆಂಜ್ ಅಂತೆ, ಇನ್ನೊಂದು ಕಡೆಗೆ ಲ್ಯಾಂಬೋರ್ಗಿನಿ ಕಾರ್ ಅಂತೆ, ಇನ್ನೊಬ್ರು ಯಾರೋ ಮೈ ತುಂಬ ಒಡವೆ ಹಾಕಿದಾನಂತೆ, ಇನ್ನೊಂದು ಯಾರೋ ಬಾರ್ಗೆ ಹೋಗಿದ್ಯಂತೆ, ಇನ್ನೊಂದು ಎಲೆಕ್ಷನ್ಗೆ ಹೋಗಿದೆಯಂತೆ. ರೀ, ಮಾನ ಮರ್ಯಾದೆ ಬೇಕ್ರಿ ಈ ಸರ್ಕಾರಕ್ಕೆ ಅದನ್ನು ಡಿಪೆಂಡ್ ಮಾಡ್ಕೊಳ್ಳೋರಿಗೆ. ಇವತ್ತೇನೋ ಗಾಳಿ ಆಗ್ತಿದ್ರೆ ಮೊದಲು ಅವ್ರು ವೆಲ್ಕಮ್ ಮಾಡಬೇಕಿತ್ತು. ಹೌದಪ್ಪ, ನಮ್ಮ ದಲಿತ ಸಮಾಜದ್ದು ಹೋಗಿದ್ದು, ಯಾಕೆಂದ್ರೆ ನಾವು ಅಹಿಂದದವರು ಅಂತ ಬರ್ತೀವಿ ನಾವು. ನನ್ನ ದಲಿತ ಸಮಾಜ ದುಡ್ಡು ತಿನ್ಕೊಂಡು ಹೊರಟಾಗಿದ್ದಾರೆ, ಯಾರಾದ್ರೂ ತಿನ್ಲಿ, ಅದನ್ನು ವಸೂಲಿ ಮಾಡಬೇಕು ಅಂತ ಹೋಗಿರ್ತಕ್ಕಂಥ ಅದನ್ನ ಮೆಚ್ಚೋದು ಬಿಟ್ಬಿಟ್ಟು ಇವತ್ತು ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ಲ, ಏನೋ ಈ ಸರ್ಕಾರಕ್ಕೆ ಮನ ಮರ್ಯಾದೆ ಇದೆಯಾ ಅನ್ಸುತ್ತಾ ಇವರೇ? ಓಕೆ, ಈಗ ಚಂದ್ರಶೇಖರ್ ಒಂದೇ ಒಂದು ಸೆಕೆಂಡ್, ನಾಗೇಂದ್ರ ಅವರ ವಿಚಾರದಲ್ಲಿ ಇದು ಆಯ್ತು ಅವ್ರಿಗೆ ಆಚೆನೂ ಇದ್ದಾರೆ, ಒಂದು ಭಾಗ ಇದು. ಈ ED ರೈಡ್ ಆಯ್ತಲ್ಲ, ಬಳ್ಳಾರಿ ಸಂಸದ ಇ ತುಕಾರಾಂ, JN ಗಣೇಶ್ ಕಂಪ್ಲಿ ಶಾಸಕ, ನಾರಾ ಭರತ್ ರೆಡ್ಡಿ ಬಳ್ಳಾರಿ ನಗರ ಶಾಸಕ, B ನಾಗೇಂದ್ರ ಬಳ್ಳಾರಿ ಗ್ರಾಮಾಂತರ ಶಾಸಕ, NT ಶ್ರೀನಿವಾಸ್ ಕೂಡ್ಲಿಗಿ ಶಾಸಕ, ಇವ್ರ ಮೇಲೆ ರೇಡ್ ನೋಡೋದಕ್ಕೂ, ಈಗ ಈ ಕಡೆ ರೆಡ್ಡಿ ಅದು ಬಿಡಿ, ಅದು ಯಾರ್ದು ಕೈಲಿ ಇರಲ್ಲ, ಅದು ಅವರು ಕೋರ್ಟಿಂದಾನೆ ಆಚೆ ಬಂದರು ಅಂತ ಅಂದ್ಕೊಂಡಾಗ ರೆಡ್ಡಿಗೆ ಏನಾದರೂ ಒಂದು ವೇದಿಕೆ ಆಗ್ತಾ ಇದೆಯಾ ಈ ರೇಡ್ಗಳು ಮಾಡೋ ಮೂಲಕವಾಗಿ? ಎಲ್ಲರ ಮೇಲೂ ಕೂಡ ಒಂದು ಆರೋಪ ಮಾಡೋ ಮೂಲಕವಾಗಿ ರೆಡ್ಡಿಯವ್ರು ಬಿಡುಗಡೆ ಆಗೋದಕ್ಕೂ ಒಂದು ವೇದಿಕೆ ರೆಡಿ ಆಗ್ತಾ ಇದೆಯಾ ಏನಾದರೂ ಈ ರೀತಿಯಲ್ಲಿ ಚೆಕ್ ಮಾಡ್ಕೊಂಡಾಗ? ಅಟ್ ಎ ಟೈಮ್ ಇಷ್ಟು ಜನಗಳು, ಅದು ಎಲ್ಲರೂ ಬಳ್ಳಾರಿ ಸೆಂಟ್ರಿಕ್ಕೆ, ಅಷ್ಟು ಜನ ಬಳ್ಳಾರಿ ಸೆಂಟ್ರಿಕ್. ಎರಡಕ್ಕೂ ಯಾವ ರೀತಿ ತಾಳೆ ಆಗ್ತಿದ್ರಿ? ಒಂದು ವಿಚಾರಣೆ ನಡ್ಕೊಂತಿದ್ದ ಸಂಸ್ಥೆ ವಿಚಾರಣೆ ಮಾಡ್ತಿದೆ, ಇದು ಘನ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ನ್ಯಾಯಾಲಯ ಅಲ್ಲಿಂದ ಬಳ್ಳಾರಿಯ ಅಷ್ಟು ಜನಗಳ ಮೇಲೂ ಕೂಡ ಅಷ್ಟು ಜನಗಳ ಮೇಲೆ ಮೂಲ ಯಾವುದು, ಎಲ್ಲಿಂದ ಶುರುವಾಗಿದ್ದು? ಯಾವಾಗ ನಾಗೇಂದ್ರ ಅವರ PA ವಿಜಯ್ ಕುಮಾರ್ ಡೈರಿನಲ್ಲಿ ಬರ್ದಿದ್ದ ಯಾವ್ಯಾವ ತಾಲೂಕುಗಳಿಗೆ ಎಷ್ಟು ಹಣ ಹೋಯ್ತು ಅಂತೇಳಿ, ಎಷ್ಟು 23 ಕೋಟಿ ಯಾವುದಕ್ಕೆ ಹೋಯ್ತು, ಬಳ್ಳಾರಿ ನಗರಕ್ಕೆ ಎಷ್ಟು ಹೋಯ್ತು, ಗ್ರಾಮಾಂತರಕ್ಕೆ ಎಷ್ಟು ಹೋಯ್ತು, ಕಡೆಗೆ 3 ಕೋಟಿ ಇದಕ್ಕೆ ಕೂಡ್ಲಿಗೆ ಎಷ್ಟು ಬಂತು, 5.25 ಕೋಟಿ ರೂಪಾಯಿ ಎಲ್ಲಿಗೋಯ್ತು, ಯಾವ ತಾಲೂಕಿಗೆ ಯಾವ ಬೂತ್ಗೆ ಎಷ್ಟೋಗಿತ್ತು ಅಂತ ಬರ್ದಿದ್ದಾರೆ. ನಾಗೇಂದ್ರ ಅರೆಸ್ಟ್ ಆಗಿದ್ಯಾವಾಗ, PA ಡೈರಿ ಸಿಕ್ಕಿದ್ಯಾವಾಗ, ಆಲ್ ಆಫ್ ಅ ಸಡನ್ ಇಷ್ಟು ದಿನಗಳಾದ್ಮೇಲೆ ಈಗ ನಾಗೇಂದ್ರ ಮಾಡಿದಾಗ್ಲೇನೆ ಕೇಸ್ನ ತೀವ್ರತೆ ಇನ್ನೂ ಜಾಸ್ತಿ ಇರುತ್ತೆ, ಸಾಕ್ಷಿಗಳು ಇನ್ನೂ ಜಾಸ್ತಿ ಸಿಗುವಂತ ಅವಕಾಶ ಅವಾಗಿರುತ್ತೆ. 6 ತಿಂಗಳು 8 ತಿಂಗಳು 9 ತಿಂಗಳು ಬಿಟ್ಬಿಟ್ಟು
ಈಗ ಮಾಡೋದ್ರ ಉದ್ದೇಶ ಏನು ಅಂತ ಅವ್ರ ಕ್ವಶನ್ ಅದು. ಪ್ರಶ್ನೆ ಉದ್ದೇಶ ಇದ್ದಲ್ಲ. ತನಿಖಾ ಸಂಸ್ಥೆಗಳು ಯಾವತ್ತು ಹಾಗೇನೆ ಮಾಡೋದು. Okay. ಎಲ್ಲ ಡಾಕ್ಯುಮೆಂಟ್ಗಳು ಸಾಲಿಡ್ ಎವಿಡೆನ್ಸ್ಗಳನ್ನ ಇಟ್ಕೊಂಡೇನೆ ತನಿಖಾ ಸಂಸ್ಥೆ ಆಗಲಿ ಅಥವಾ ಕೋರ್ಟ್ ಆಗಲಿ, ಕೋರ್ಟ್ ತೀರ್ಮಾನ ಕೊಡಕ್ಕೆ 10 ವರ್ಷ ಆಗುತ್ತೆ. ಇಂದಿರಾ ಗಾಂಧಿ ಯಾಕೆ ಹೇಳಿದೆ ಅಂದ್ರೆ ಈಗ ಒಂದು ಕಾಲು ತುಳಿತ ಆಯ್ತಪ್ಪ, ಕಾಲು ತುಳಿತ ಪ್ರಕರಣ ಆದ ತಕ್ಷಣ ತನಿಖೆ ಕೈಗೊಂಡಾಗ ಇಮ್ಮಿಡಿಯೇಟ್ಲಿ ಅಂತ ಆ ಸ್ಪಾಟ್ಗೆ ಹೋದಾಗ ಸಿಗುವ ಸಾಕ್ಷಿಗಳ ಪ್ರಮಾಣ, ಖಚಿತತೆ ಜಾಸ್ತಿ ಇರುತ್ತೆ ಯಾವಾಗಲೂ ಕೂಡ. ಈ ಕಾಲು ತುಳಿತ ಆಗಿ 10 ವರ್ಷ ಬಿಟ್ಟು ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಸಾಕ್ಷಿಗಳ ಸಂಖ್ಯೆ ಇಳಿಮುಖ ಆಗಿರಬಹುದು ಅಥವಾ ನಂಬಲಿಕ್ಕೆ ಆಗದಿರೋ ಸಾಕ್ಷಿಗಳಿರಬಹುದು ಅಂತ ಯಾವತ್ತು ಇಡಿ ತಗೊಂತಾರ ಆವತ್ತಿಂದನೇ ಇವನ್ನೆಲ್ಲ ಸಾಕ್ಷಿ ಶುರು ಮಾಡಿಬಿಟ್ಟಿದೆ. ಓಕೆ, ಎಕ್ಸಿಕ್ಯೂಷನ್ ನಾವು ಇಡಿಗೆ ಡೈರೆಕ್ಟ್ ಮಾಡ್ಲಿಕ್ಕಾಗಲ್ಲ, ನೀವು ಯಾವಾಗ ಮಾಡಿ ಏನ್ ಮಾಡಿ ಅಂತೇಳಿ. ಅವ್ರು ಯಾವತ್ತು ಮಾಡಿದ್ರೆ ಬೆಲೆ 100% ಅವ್ರ ಡಾಕ್ಯುಮೆಂಟ್ ಇದ್ದಾಗಲೇ ಅವ್ರು ಬರ್ತಕ್ಕಂಥದ್ದು. ಇವತ್ತು ತುಕಾರಾಮ್ ಪ್ರಶ್ನೆ ಕೇಳಿದ್ರೆ ಆ ಡಾಕ್ಯುಮೆಂಟ್ ಇಟ್ಕೊಂಡೇನೆ ಯಾವಾಗ ಯಾವ ಚುನಾವಣೆಯಲ್ಲಿ ಯಾವ ತರ ಬಳಕೆ ಆಗಿದೆ, ದುರ್ಬಳಕೆ ಆಗಿದೆ, ಯಾವ್ಯಾವ ಹಣ ಯಾವ್ಯಾವ ಬೂತಿಗೆ ಹೋಗಿದೆ, ಇವೆಲ್ಲವೂ ಡೀಟೇಲ್ ಆಗಿ ತಗೊಂಡೇನೆ ಇಡಿಯನ್ನು ಸರ್ಚ್ ಮಾಡ್ಕೊಂಡೇ ಬರ್ತಿರ್ತಕ್ಕಂಥದ್ದು. ಇದ್ರೊಳಗಡೆಗೆ ನೋಡಿ ಸರ್ಚ್ ಆಗಿದೆ ತಾನೆ. ಇವನ್ ಶ್ರೀನಿವಾಸ್ ಅವ್ರನ್ನ ಕೇಳಿದ್ದಾರೆ, ಎಲ್ಲರನ್ನೂ ಕೇಳಿದ್ದಾರೆ. ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ಒಳಗಡೆ ಯಾವುದು ಇಲ್ವೇ ಇಲ್ಲ ಅಂತ ಹೇಳಿದ್ರೆ ವೆಲ್ಕಮ್ ಮಾಡಿ ಅದನ್ನ. ಅದಕ್ಕೆ ಯಾಕೆ ನಿಮಗೆ ಭಯ ಆಗ್ತಾ ಇದೆ? ನಿಮಗೆ ತೊಂದರೆ ಏನಿದೆ? ನಿಮಗೆ ಅರೆಸ್ಟ್ ಮಾಡಿದಾರಾ? ಈಗ ಚಂದ್ರಶೇಖರ್ ಕರೆಕ್ಟಾಗಿ ಹೇಳ್ತಿದ್ದಾರೆ ಅಲ್ಲಿ. ಈಗ ತುಕಾರಾಮ್ ಮೇಲಾದರೂ ರೇಡ್ ಮಾಡ್ಕೊಳ್ಳಿ, ಶ್ರೀನಿವಾಸ್ ಮೇಲಾದರೂ ಮಾಡಲಿ, ಭರತ್ ರೆಡ್ಡಿ ಮೇಲಾದರೂ ಮಾಡಲಿ, ಗಣೇಶ್ ಮೇಲಾದರೂ ಮಾಡಲಿ, ಏನು ಇಲ್ದಿರ ಹೆದರ್ಕೊಳ್ತಿರೋದು ಯಾಕೆ? ನೀವು BJP ಅವರು ಯಾವಾಗಲೂ ಇಡಿ ಅಂತ ಹೇಳಿ ಅವ್ರು ಬರೋದೆ ಕಾಂಗ್ರೆಸ್ಗೋಸ್ಕರನೇ ಇಡಿ ಇದೆ ಅಂತ. ಆಬ್ವಿಯಸ್ಲಿ ಒಂದು ಇದು ಎವಿಡೆನ್ಸ್ ಇಟ್ಕೊಂಡು ರೇಡ್ ಮಾಡ್ತಾರೆ ಅಂತ BJP ಸ್ನೇಹಿತರು ಹೇಳ್ತಾರೆ. ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ ಉಲ್ಲೇಖ ಮಾಡಿರೋದು ಒಂದು ಸಿಟ್ಟಿಂಗ್ದು ಹೇಳ್ತೀನಿ. ಜಸ್ಟಿಸ್ ಅಭಯ್ ಓಕಾ ಅವರು ಮತ್ತು ಉಜ್ವಲ್ ಅವರು ಒಂದು ಬೆಂಚಲ್ಲಿ ಹೇಳ್ತಾರೆ, ಇಡಿ ಅವರು ರೇಡ್ ಮಾಡ್ತಾರೆ, ಅವರು ಸಬ್ಸ್ಟ್ಯಾನ್ಷಿಯಲಿ ಎವಿಡೆನ್ಸು ಮೆಟೀರಿಯಲ್ ಲಿಂಕ್ನ ಇಟ್ಕೊಂಡು ಬರಲ್ಲ. ಈ ಕ್ವಶನ್ ಕೇಳಿದ್ದು ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್ ಅಭಯ್ ಎಸ್ ಓಕಾ ಅವ್ರು ಕೇಳಿದ್ದಾರೆ, ಮತ್ತೆ ಉಜ್ವಲ್ ಅವ್ರಿಗೆ ಕೇಳಿದ್ದಾರೆ, ದ್ವಿಸದ್ಯ ಪೀಠಕ್ಕೆ ಕೇಳಿದ್ದಾರೆ. ನೀವು ಬರೀ ರೇಡ್ ಮಾಡ್ತೀರಾ, ಬರೀ ವಿಚಂಟ್ ಮಾಡ್ತೀರಾ, ಬಟ್ ನೀವು ಯಾವ ಕೇಸ್ಗೆ, ಯಾವ ಪರ್ಟಿಕ್ಯುಲರ್ ಕೇಸ್ ಹೇಳ್ಬೇಕು? ಜಾರ್ಖಂಡ್ ಕೇಸ್ಗೆ, ಜಾರ್ಖಂಡ್ ಒಂದು ಕೇಸ್ಗೆ ಒಂದು ಈ ಉದಾಹರಣೆ ಕೊಟ್ಟು ಹೇಳಿದ್ದಾರೆ. ಇವ್ರು ಬರೀ ರೇಡ್ ಮಾಡ್ತಾರೆ. ಕೇಸ್ ಕೇಳಿದ್ರು ಅಂತ ಬಳ್ಳಾರಿಗೆ ಕೇಸಲ್ಲಿ ಜಾರ್ಖಂಡ್ ಹೋಗಬಾರ್ದಲ್ಲ? ಅಲ್ಲ ನೋಡಿ, ಜಾರ್ಖಂಡ್ ಆಗ್ಲಿ, ಛತ್ತೀಸ್ಗಢ ಆಗ್ಲಿ, ಕರ್ನಾಟಕ ಎಲ್ಲ ಒಂದೇ. ಯಾಕಂದ್ರೆ ಇಡೀ ಒಂದು ಬಿಜೆಪಿಯ ಒಂದು ಫ್ರಂಟಲ್ ಆರ್ಗನೈಸೇಷನ್. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್ ರಮಾಕಾಂತ್ ಅವರೇ, 2015ರಿಂದ ಮೋದಿ ಸರ್ಕಾರ ಬಂದಾಗಿಂದ ಮೊನ್ನೆ ತನಕ ಆನ್ ದಿ ಫ್ಲೋರು ಬಿಜೆಪಿಯ ಇದು ಕೇಂದ್ರ ಸಚಿವರು ಕೊಟ್ಟಿರೋ ಉತ್ತರ 193 ಕೇಸಸ್ ಪೊಲಿಟಿಷಿಯನ್ ಮೇಲೆ ಆಗಿದೆ, ಅದು ಆಪೋಸಿಷನ್ ಪೊಲಿಟಿಷಿಯನ್ ಮೇಲೆ. ಕನ್ವಿಕ್ಷನ್ ಎಷ್ಟು? 2. 0.11% ರೇಷಿಯೋನು ಇಲ್ಲ. ಸೊ ಇದೇನು ಹೇಳುತ್ತೆ ಇವ್ರದ್ದು? ಏನ್ ಹೇಳುತ್ತೆ? ಇವರು ಬರೀ ಇರೋದೇ ವಿಚಂಟು. ಅಜಿತ್ ಪವಾರ್ ಕೇಸಲ್ಲಿ ಏನಾಯ್ತು? ಮಹಾರಾಷ್ಟ್ರದಲ್ಲಿ ಇದೇ ಬಿಜೆಪಿ ಸರ್ಕಾರ, ಇದೇ ನರೇಂದ್ರ ಮೋದಿ ಅವರು ಇದು ಏನಪ್ಪ ಇಂಡಿಯಾ ಅಲಯನ್ಸ್ ಅಂದಿದ್ದಾಗ ಇರಿಗೇಷನ್ ಸ್ಕ್ಯಾಮ್ನ 70,000 ಕೋಟಿ ದೊಡ್ಡ ಮೊತ್ತದ ಹಗರಣವನ್ನು ದೇಶಾದ್ಯಂತ ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲಿ ಚಾಚು ತಪ್ಪದೆ ಈ ಕಡೆ ಕೊಲ್ಲಾಪುರದಿಂದ ಆ ಕಡೆ ಬಾರಾಮತಿ ತನಕ ಎಲ್ಲೋದ್ರೂ ಇವರು ಹಗರಣ ಮಾಡಿದ್ದಾರೆ ಅಂದ್ರು. ಅವರು ಯಾವತ್ತು ಅವರು ಎನ್ ಡಿ ಎ ಜೊತೆ ಕೈ ಜೋಡಿಸಿದ್ರು ಅವತ್ತು ಮಾರನೇ ದಿವಸನೇ ಅವರ ಪ್ರಶ್ನೆ ಕೇಳ್ಬಿಡ್ತೀವಿ. ಆಯ್ತು, ಫೈನ್. ಈಗ ನಾವೇನಾಗ್ತಿದೆ ನಮ್ಮಲ್ಲಿ ಯಾವಾಗಲೂ ಏನು ಮಾತಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಅಲ್ಲೂ ಮಾಡಿದ್ರು, ಇವ್ರು ಇಲ್ಲಿ ಮಾಡಿದ್ರು, ಅವ್ರನ್ನೆಲ್ಲ ಬಿಟ್ಬಿಟ್ರು, ನಮ್ಮನ್ನು ಮಾತ್ರ ಹಿಡ್ಕೊಳ್ತಾರೆ ಅಂತ ಬಂದಾಗ ನಮ್ಮನ್ನು ಹಿಡ್ಕೊಂಡ್ರು ಏನೂ ಇರಬಾರ್ದು ಅಂತ ನಾನು ಹೇಳೋದು. ನೋಡಿ, ನಮ್ಮನ್ನು ಕೇಳಿಸ್ಕೊಳ್ಳಿ. ಆಯಿತು, ಅಜಿತ್ ಪವಾರ್ ಏನಾನ ಮಾಡ್ಕೊಂಡಿರಲಿ, ನೀವು ಹೇಳ್ತಾ ಇದ್ರಿ 193 ಕೇಸಲ್ಲಿ ಇಬ್ಬರದು ಕನ್ವಿಕ್ಷನ್ ಆಗಿರೋದು ಅಂಥೇಳಿ. ಇದಕ್ಕೆ ಇನ್ನೂ ನಿಮ್ಗೆ ಜಾಸ್ತಿ ಡೇಟಾ ಕೊಡ್ತೀನಿ ನಾನು. ಇದೇ ಇಡಿ ಕೇಸ್ಗಳಲ್ಲಿ 91% ಆಫ್ ದಿ ರೇಟ್ ಆಗಿರೋದೇ ಅಪೋಸಿಷನ್ ಲೀಡರ್ಗಳ ಮೇಲೆ. ಕನ್ವಿಕ್ಷನ್ ರೇಟು ನಿಮಗೆ 21, 22. ಸಾವಿರಾರು ರೇಡ್ಗಳಾಗಿದ್ದು 1600, 1800, 2500 ರೇಡ್ಗಳಾಗಿದ್ದರೂ ಕೂಡ ಕನ್ವಿಕ್ಷನ್ 9, 11, 15 ಈ ಥರ ಎಣಿಸುವಂಥ ಕೇಸ್ಗಳಿದೆ ಅಂತ ಹೇಳಿ. ಈಗ ಇಲ್ಲಿ ಸಿದ್ದರಾಮಯ್ಯನವರು ಆನ್ ದ ಫ್ಲೋರ್ ಹೇಳಿದ ಬಗ್ಗೆ ಅವರು ಉಲ್ಲೇಖ ಮಾಡಿದ್ರು. ಇದು ಭಾಗ 1. ಭಾಗ 2, ಸತ್ಯನಾರಾಯಣ ಮೂರ್ತಿಯಿಂದ ಉರುಸ್ ಕಾರು ಖರೀದಿ, ಲ್ಯಾಂಬೋರ್ಗಿನಿ ಉರುಸ್ 3,31,90,166 ರೂಪಾಯಿ ಮೌಲ್ಯದ ಕಾರದು. ಬಿಗ್ ಬಾಯ್ಸ್ ಟಾಯ್ಸ್ ಕಂಪನಿ ಮೂಲಕ ಉರುಸ್ ಕಾರನ್ನ ಖರೀದಿ ಮಾಡಿಕೊಂಡಿದ್ದರು. ಕಾರು ವಾಪಸ್ ಪಡೆದು ಹಣ ಮರಳಿಸುವುದಾಗಿ ಹೇಳಿದ ಕಂಪನಿ. ಭಾಗ 1. ಹಗರಣದಿಂದ ಇನ್ನೊಬ್ಬರು ಇದೇ ಹಣದಿಂದ 1.21 ಕೋಟಿಯ ಬೆನ್ಸ್ ಕಾರ್ ಖರೀದಿ ಮಾಡಿದ್ರು. ಕಂಪನಿಗೆ ವಾಪಸ್ ಕೊಟ್ಬಿಟ್ಟು ಇಡಿ ತಂಡ ಹಣವನ್ನು ವಾಪಸ್ ಪಡೆದಿದೆ. ಇದೆಲ್ಲ ಏನು ಹಾಗಾದರೆ? ಇದು ಯಾರು ಮಾಡ್ತಾರೆ ಇದನ್ನು? ರತ್ನಾಕರ್ದಾಗಲಿ, ಅನ್ಯ ವ್ಯಕ್ತಿಗಳಿಗೆ ವರ್ಗಾಯಿಸಿದಂಥ 1.5 ಕೋಟಿ ಆಗಲಿ ರತ್ನಾಕರ್ ಬ್ಯಾಂಕ್ನಲ್ಲಿ, ಇನ್ನೊಂದು ಕಡೆ ನಾವು ಬೇರೆ ಚೆಕ್ ಮಾಡಿಕೊಂಡಾಗ ಈ ಚಂದ್ರಮೋಹನ್, ಜಗದೀಶು, ಪದ್ಮನಾಭ, ನಾಗೇಶ್ವರ ರಾವ್ ಏನು ಮಾಡಿದ್ರು ಇದರಲ್ಲಿ ಅಂತ ನನ್ನ ಪಾಯಿಂಟ್. ನೋಡಿ,
ಇದು ಯಾವಾಗ ಒಂದು ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ನಡೀತೋ ಅವಾಗ ಇ ಡಿ ಎಂಟ್ರಿ ಆಯಿತು, ಇ ಡಿ ತನಿಖೆ ಮಾಡ್ತು, ತೆಲಂಗಾಣದಲ್ಲೂ ಹೋಗಿದೆ ಅಂತ ಅವರು ಒಂದು ಇನ್ಫ್ಲುಯೆನ್ಸಸ್ ಇಟ್ಕೊಂಡು ಮಾಡಿದ್ರು. ಓಕೆ, ಬಟ್ CID ಅವರು ಏನು ಮಾಡಿದ್ರು ಕೆಲಸ, ನಾವು ರಿಕವರಿ ಮಾಡಿ ಒಂದು 99% ಕೆಲಸನ ಮಾಡಿರೋ ಕೆಲಸನ ಪುನಃ ಅವರು ಪೊಲಿಟಿಕಲಿ ಏನೋ ಒಂದು ತೋರ್ಸೋಕ್ಕೋಸ್ಕರ ಅವರು ಚೂ ಬಿಟ್ಟು ಮುಂದುವರಿಸಿದ್ರು. ಅಷ್ಟು ರಿಕವರಿ ಮಾಡಿದ್ವಿ, ಇಷ್ಟು ರಿಕವರಿ. ನಮ್ಮ CID, ನಮ್ಮ ರಾಜ್ಯದ ಪೊಲೀಸ್ ಏನು ಮಾಡಿದ್ರು ಕೆಲಸನ ಸುಮ್ಮನೆ ತೆಲಂಗಾಣದಲ್ಲಿ ನಾವು ಅಷ್ಟು ರಿಕವರಿ ಮಾಡಿದ್ದೀವಿ, ಇಷ್ಟು ರಿಕವರಿ ಮಾಡಿದ್ದೀರಿ ಅಂತ ವಿಭಾಗದ ಮುಖ್ಯಸ್ಥರುಗಳು ಏನೂ ಗೊತ್ತಿಲ್ಲದೆ, ಏನು ಅನುಮತಿಗಳಿಲ್ಲದೆ, ಸಚಿವರುಗಳ ಅನುಮತಿ ಇಲ್ಲದೆ ಇವೆಲ್ಲ ಇದು ನಡೆದು ಬಿಡ್ತಾವ? ಅಧಿಕಾರಿಗಳು ಅವರಷ್ಟಕ್ಕೆ ಮಾಡಬಹುದಾ ಇದನ್ನೆಲ್ಲ? ನೋಡಿ, ಇದು ನಡೆದಿರುವುದು ಲೋಕಸಭೆ ಚುನಾವಣೆ ಟೈಮ್ನಲ್ಲಿ ಈ ಒಂದು ಟ್ರಾನ್ಸಾಕ್ಷನ್ ನಡೆದಿರೋದು. ಹಾಗಾಗಿ ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರುವ ಹಗರಣವನ್ನು ನಮ್ಮ ಮುಖ್ಯಮಂತ್ರಿಗಳು ನಡೆದಿರುವ ಅಧಿಕಾರಿಗಳನ್ನೆಲ್ಲ ಸಸ್ಪೆಂಡ್ ಮಾಡಿ ಅವ್ರನ್ನ ಜೈಲ್ಗಟ್ಟಿ ಏನು ನಾವು ರಿಕವರಿ ಮಾಡ್ಕೊಂಡಿದ್ದೀವೋ ಆ ರಿಕವರಿ ಮಾಡಿರೋ ದುಡ್ಡನ್ನ ಅಕೌಂಟ್ನೆಲ್ಲ ಸೀಸ್ ಮಾಡಿ ಇದು ಅವರ ಕಲ್ಯಾಣಕ್ಕೆ ಏನು ಬಳಸಬೇಕೋ ಬಳಸ್ತೀವಿ. ಬಟ್ ಮುಂದಿನ ಭಾಗವಾಗಿ ನಾವು ಯಾರನ್ನೂ ಸ್ಪೇರ್ ಮಾಡಿಲ್ಲ ಅಧಿಕಾರಿಗಳನ್ನ. ನೈತಿಕ ಹೊಣೆ ಹೊತ್ತಿ ನಾನು ಆ ಡಿಪಾರ್ಟ್ಮೆಂಟಲ್ಲಿರೋದ್ರಿಂದ ನಾನು ಪ್ರೋಬ್ಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾಗೇಂದ್ರ ಅವರು ರಿಸೈನ್ ಮಾಡಿದ್ರು. CID ಕ್ಲೀನ್ ಚಿಟ್ ಕೊಟ್ಕೊಂಡ್ಬಿಟ್ರು, ಚಾರ್ಜ್ ಶೀಟಲ್ಲೂ ಹೆಸರು ಸರಿಯಾಗಿ ಸೇರಿಸಲಿಲ್ಲ, ನಾಗೇಂದ್ರ ಬಗ್ಗೆ ಗಂಭೀರವಾದಂಥ ಆರೋಪಗಳೇನು ಬರಲಿಲ್ಲ. ಇದೆಲ್ಲ ಆದ ಮೇಲೆ ED ಕೂಡ ಏನಾದರೂ ಮಾಡಬೇಕಾಗಿತ್ತಲ್ವ ಚಂದ್ರಶೇಖರ್ ಅವರೇ? ನಾಗೇಂದ್ರ ಸಪೋಸ್ ಏನೋ ಮಾಡಿಬಿಟ್ಟಿದ್ದಾರೆ, ತಪ್ಪು ಮಾಡಿಬಿಟ್ಟಿದ್ದಾರೆ ಅಂತ ಬಂದಾಗ ED ಕೈಲೇ ಇತ್ತು ಕೇಸು. ಈ ಅಧಿಕಾರಿಗಳ ಬಳಿ ಎಲ್ಲ ಹೇಳಿದ್ರು, ಇದಕ್ಕೆ ಮುಂಚೆನೇ ಸಿದ್ದರಾಮಯ್ಯ ನಾವು ರಿಕವರಿ ಮಾಡಿದ್ದೀವಿ, ಯಾವ್ಯಾವ ಹಣ ಇಲ್ಲೆಲ್ಲಿ ಹೋಗಿತ್ತು, ಅಧಿಕಾರಿಗಳು ಏನೇನು ಮಾಡಿದ್ರು, ನಕಲಿ ಅಕೌಂಟ್ಗಳು ಹೆಂಗೆ ಕ್ರಿಯೇಟ್ ಮಾಡಿದ್ರು, ಯಾವ ಥರ ಬೇರೆ ರಾಜ್ಯಗಳಿಗೆ ಇದು ಹೋಗಿತ್ತೆಲ್ಲ ಹೇಳಿದ್ರಲ್ಲ. ನಾಗೇಂದ್ರ ನಿಜವಾಗ್ಲೂ ಅದರಲ್ಲಿ ಏನೇ ಇದ್ದಿದ್ದೇ ಆಗಿದ್ದಿದ್ರೆ EDನೂ ಬಿಡ್ತಾ ಇರಲಿಲ್ಲ, ನಾಗೇಂದ್ರನನ್ನು ಕಂಟಿನ್ಯೂ ಮಾಡ್ತಾ ಇತ್ತು. ನಾಗೇಂದ್ರ ಆಚೆ ಇದ್ದಾರಲ್ಲ ಈಗ, ಹೇಗೆ? ಹೌ ಅಲ್ಲಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಈವನ್ ED ಎನ್ಕ್ವೈರಿ ನಡಿಬೇಕಾದ್ರೆ ಯಾವ್ಯಾವ ಮಟ್ಟಕ್ಕೆ ನಡೀತದೆ ನೋಡಿ. ಮೊದಲು ಕಂಪ್ಲೇಂಟ್ ಆಗಿದ್ದು EDಗೆ ಸರ್ಕಾರದವರೇ ಇವ್ರೇನ ಕ್ಲೀನ್ ಚಿಟ್ ಕೊಟ್ಕೊಂಡ್ಬಿಟ್ರು ಚಂದ್ರಶೇಖರ್ ಅವರೇ. ED ಏನಾದರೂ ಮಾಡಬೇಕಿತ್ತಲ್ಲ ಹಂಗಿದ್ದಿದ್ರೆ. EDಗೆ ಕೇಸ್ ಹೋಗಿರೋದು ಯಾವ್ದು ಹೇಳಿ? ಬ್ಯಾಂಕಿಂದ ಕೇಸ್ ಹೋಗಿದ್ದು. ಓಕೆ, ಸರ್ಕಾರದವ್ರೇನು ಕರೆದ್ಬಿಟ್ಟು ಇದು ಮಾಡಲಿಲ್ಲ, ಬ್ಯಾಂಕ್ ರಿಲೇಟೆಡ್. ಹಾಗಾಗಿ ಅದಕ್ಕೇನೆ ಹೇಳ್ತಾ ಇರ್ತಕ್ಕಂಥದ್ದು ಎಷ್ಟು ಡೀಟೈಲ್ಡ್ ಆಗಿ ಇವ್ರು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರು ಯಾರು ಸ್ಪೇರ್ ಆಗಕ್ಕೆ ಸಾಧ್ಯವೇ ಇಲ್ಲ. ಡೆಫಿನೆಟ್ಲಿ ED ರೈಡ್ ಮಾಡ್ಬೇಕಾದ್ರೆ ಎಲ್ಲಾ ಅಂಗಲಿಂದ ನೋಡ್ಕೊಂಡು ಹೋಗುತ್ತೆ, ಎಲ್ಲ ಎವಿಡೆನ್ಸ್ಗಳ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥ ಸರ್ಕಾರ ಇದೆ, ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥ ಏನು ಇನ್ಫ್ಲೂಯೆನ್ಷಿಯಲ್ ಪೀಪಲ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಹಾಗಾಗಿ ಬಹಳ ಹುಷಾರಾಗಿ ಹೋಗ್ಬೇಕು. ಸ್ವಲ್ಪ ಎಡವಟ್ ಮಾಡ್ಕೊಂಡು ಕೂಡ ಇಡೀ ತನಿಖೆನೇ ಹೆಚ್ಚು ಕಡಿಮೆ ಆಗ್ತಕ್ಕಂಥ ಸಂದರ್ಭಗಳು ಬರ್ತದೆ ನೋಡಿ. ಇದಾದ್ಮೇಲೆ ಇದನ್ನ ಹೇಳ್ತಾ ಇದೆ, ನನ್ನ ಸ್ನೇಹಿತರು ಹೇಳ್ತಾ ಇದ್ರು ED ಇದ್ರೊಳಗಡೆಗೆ 2% 3% ಕನ್ವಿಕ್ಷನ್ ರೇಟ್ ಇಲ್ಲ ಅಂತೇಳಿ. ದಯವಿಟ್ಟು ಅರ್ಥ ಮಾಡ್ಕೋಬೇಕು, EDಗೂ ನ್ಯಾಯಾಲಯಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ED ತನಿಖಾ ಸಂಸ್ಥೆ, ತನಿಖೆ ಮಾಡುತ್ತೆ, ಎನ್ಕ್ವೈರಿ ಮಾಡುತ್ತೆ, ಎನ್ಕ್ವೈರಿ ಮಾಡಿರ್ತಕ್ಕಂಥ ರಿಪೋರ್ಟ್ನ ಕೋರ್ಟಿಗೆ ಕೊಡುತ್ತೆ, ಕೋರ್ಟ್ ಡಿಸಿಷನ್ ಕೊಡ್ತಕ್ಕಂಥದ್ದು ಬೇಸ್ಡ್ ಆನ್ ಪ್ರೂಫ್ಸ್. ಅಲ್ಲಲ್ಲ, ನಾನು ಹೇಳ್ತೀನಿ, ಈಗ 100 ಕಡೆ ನೀವು ದಾಳಿ ಮಾಡ್ರಪ್ಪ, 1000 ಕಡೆ ದಾಳಿ ಮಾಡಿ, 1000ಕ್ಕೆ 1000 ನಾನು ಸ್ಟ್ರೈಕ್ ರೇಟು, ಆ್ಯಕ್ಯುರಸಿ ನಾನು ಕೇಳ್ತಾ ಇಲ್ಲ. ಇಲ್ಲಿ ನೀವು 1000 ದಾಳಿ ಮಾಡಿದ್ರೆ ಒಂದು 500 ಕೇಸು 550ರಲ್ಲಾದರೂ ನೀವು ಕನ್ವಿಕ್ಷನ್ ಮಾಡಿಸಿದಾಗ ನಿಮ್ಮ ನಿಖರತೆ ಇದೆ, ಅದರಲ್ಲಿ ಪರ್ಫೆಕ್ಷನ್ ಇದೆ, ನಿಮ್ಮ ಮಾಹಿತಿ ಸುಭದ್ರವಾಗಿದೆ, ಅಲ್ಲಿ ನಿಮ್ಮ ದಾಳಿ ಉದ್ದೇಶ ಪರ್ಫೆಕ್ಟ್ ಆಗಿದೆ, ನಿಮ್ಮ ಮಾಹಿತಿ ಆಧರಿಸಿ ದಾಳಿ ಮಾಡಿದ್ದೀರಿ ಅಂತ 1000 ದಾಳಿ ಮಾಡಿಬಿಡೋದು. ನಾವು ನ್ಯಾಯಾಲಯನ ಪ್ರಶ್ನೆ ಮಾಡಿದಾಗ ನಾನು ಹೇಳ್ತಾ ಇರೋದು 91% ಹೇಳ್ತಿದ್ದೀನಲ್ಲ, ED ಕೇಸ್ಗಳಲ್ಲಿ ಅದು ಕೋರ್ಟ್ ಇಂದ ಇಲ್ಲ ಸರಿ ಇಲ್ಲ ಅಂತ ರಿಜೆಕ್ಷನ್ ಕೇವಲ 9%, 91% ಎನ್ಕ್ವೈರಿ ನಡೀತಾ ಇರ್ತಕ್ಕಂಥದ್ದು. 91% ಅದರಲ್ಲಿ 23% ಕನ್ವಿಕ್ಷನ್ ಆಗಿರ್ತಕ್ಕಂಥದ್ದು, ಮಿಕ್ಕಿದೆಲ್ಲ ಒಂದು ಸ್ಟೇಜ್ ಇರ್ತಕ್ಕಂಥದ್ದು. ಆಮೇಲೆ ಹೇಳ್ತಾರೆ ED ಅವ್ರು ಬಂದ ಮೇಲೆ ಕಾಂಗ್ರೆಸ್ ಅವ್ರ ಮೇಲೆ ದಾಳಿ ಆಯ್ತು. ED ಏನ್ರಿ ಕರ್ಮ, ಒಂದ್ ಸ್ವಲ್ಪ ಹಿಸ್ಟ್ರಿ ಓದ್ಕೊಂಬನ್ರಿ. ನೀವು ಶಿಬು ಸೊರೇನ್ ಕಾಲದಿಂದ ಇಟ್ಕೊಂಬನ್ನಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಸುರೇಶ್ ಕಲ್ಮಾಡಿ ED ರೈಡ್ ಆಗಿದ್ದು, ಕಾಂಗ್ರೆಸ್ ಸರ್ಕಾರದಲ್ಲಿ ಕನಿಮೊಳಿ ಮೇಲೆ ರೈಡ್ ಆಗಿದ್ದು, ಕಾಂಗ್ರೆಸ್ ಸರ್ಕಾರದಲ್ಲಿ ಎ ರಾಜ್ಯ ಮೇಲೆ ಆಗಿದ್ದು. ಅಲ್ಲ, ಪ್ರಶ್ನೆ ಹೇಳ್ತಿದ್ದು ED ಇದ್ದಾಗಲೇ ಇವ್ರ ಸರ್ಕಾರ ಇದ್ದಲ್ಲಿ ಸೋನಿಯಾ ಗಾಂಧಿಗೆ ಬೇಲ್ ಹೋಗಿದ್ದು, ಇವ್ರ ಸರ್ಕಾರ ಇದ್ದಾಗಲೇ ರಾಹುಲ್ ಗಾಂಧಿ ಮೇಲೆ ಹೋಗಿದ್ದು. ಅಂದ್ರೆ ಕಳ್ಳರು ಇವತ್ತಲ್ಲ, ಅವತ್ತೂ ಕಳ್ಳರು, ಮಧ್ಯದಲ್ಲೂ ಕಳ್ಳರು, ಇವತ್ತು ಕಳ್ಳರು. ಯಾಕೆ ಕಾಂಗ್ರೆಸ್ ಮೇಲೆ ಕಳ್ಳರು ಅವರು? ಕೋರ್ಟ್ ಪ್ರಾಬ್ಲಮ್, ಅದು ಕೋರ್ಟ್ ಹಾಗೆ ಆಗುತ್ತೆ. ಮೊದಲನೇದು ಒಂದ್ ನಿಮಿಷ ಹೆಂಗ್ರಿ ನೀವ್ರೆ ಈಗ ನೋಡ್ರಿ, ಒಂದು ಮರ್ಡರ್ ಕೇಸ್ ಅಂತ ಹೇಳ್ತೀವಿ, ಒಂದು ಮರ್ಡರ್ ಕೇಸ್, ಮರ್ಡರ್ ಆಗಿದ್ರೆ ಮಾತ್ರ ಅದು ಮರ್ಡರ್ ಕೇಸು, ನಿಜ ಅಲ್ವಾ? ಒಬ್ಬ ಮರ್ಡರ್ ಮಾಡಿರ್ತಾನಲ್ವಾ? ನಾವು ಹೇಳ್ತಿರೋದು ನೀವು ಒಬ್ಬ ಅಲ್ಲ 1000 ಜನ ಹಿಡ್ಕೊಂಡು ಬನ್ನಿ, ನಮ್ಮ ತಕರಾರಿಲ್ಲ. ಆದರೆ ಮರ್ಡರ್ ಮಾಡಿದವನಿಗೆ ನೀವು ಶಿಕ್ಷೆ ಕೊಡದೆ
1000 ಜನ ಹಿಡ್ಕೊಂಡ್ ಬಂದ್ಬಿಡೋದು. ಶಿಕ್ಷೆ ಕೊಟ್ಟಿಲ್ಲ ಅಂತ ಯಾಕೆ ಹೇಳ್ತಿದ್ದೀರಿ? ರೇಟ್ ಅದ್ರ ರೇಟ್ ಕೇಳ್ತಾ ಇರೋದು ನಾವು. ಸರ್ಕಾರ ಅದು ನ್ಯಾಯಾಲಯ ಕೇಳಬೇಕು ಸರ್. ನೀವು ಕೂಡ ಸಾಕ್ಷಿ ಮೇಲೆ ತೀರ್ಪು ಕೊಡೋದಲ್ವೇ? ಯಾಕೆ ಕೊಡಿ ಅಂದ್ರೆ ನೀವು ಮಾಡಿರ್ತಕ್ಕಂಥ ತಪ್ಪು ಇದ್ರಲ್ಲಿ ಏನು ತಪ್ಪಿಲ್ಲ ಅಂತ ಯಾವ್ದಾರು ಇಡಿಗೆ ಹೋಗಿದೆಯಾ ವಾಪಸ್ಸು? ಎನ್ಕ್ವೈರಿನಲ್ಲಿ ಇದೆ. ಇನ್ನೊಂದು ಎರಡೇ ವಿಚಾರ ಇಲ್ಲ 10 seconds ಬೋರ್ಡ್ ಇನ್ನೊಂದು ಹೇಳಿದ್ರು ಇವ್ರು ಯಾರ್ದು ಅಜಿತ್ ಪವಾರ್ ಅವರ ವಿಷಯ ಎತ್ಕೊಂಡ್ಬಿಟ್ರು 70,000 ಕೋಟಿ ಅಂತ. ಸ್ವಾಮಿ ಅಜಿತ್ ಪವಾರ್ ಅವ್ರ ಮೇಲೆ ಆವತ್ತು ಆರೋಪ ಮಾಡಿತ್ತು, ಅವತ್ತು ಏನು ತನಿಖೆ ನಡೀತಿತ್ತು, ಇವತ್ತು ತನಿಖೆ ನಡೀತಿದೆ. ತನಿಖೆ ನಿಂತಿಲ್ಲ, ಇವತ್ತು ಕೂಡ ತನಿಖೆ ನಡೀತದೆ. ಇದು ಬಿಜೆಪಿ. ಅದಾದ್ಮೇಲೆ ಮುಕುಲ್ ರಾಯ್ ತಗೊಳ್ಳಿ ನೀವು. ಮುಕುಲ್ ರಾಯ್ ಶಾರದಾ ಚಿಟ್ ಫಂಡ್ಸ್ ಅಲ್ಲಿ ಅಲ್ಲಿ ತೃಣಮೂಲಲ್ಲಿ ಇದ್ದಾಗಲೂ ಎನ್ಕ್ವೈರಿ ನಡೀತಾ ಇತ್ತು. ಬಿಜೆಪಿ ಬಂದ್ರು ಆಗ್ಲೂ ಎನ್ಕ್ವೈರಿ ನಡೀತು. ಬಿಜೆಪಿ ಬಿಟ್ಟು ಹೋದ್ರು ಈಗಲೂ ಎನ್ಕ್ವೈರಿ ನಡೀತು. ಹೀಗಾಗಿ ಯಾರೇ ಬಿಜೆಪಿ ಮೇಲೆ ಬರಲಿ, ಬಿಜೆಪಿ ಮೇಲೆ ಬಂದಾಗ ಎನ್ಕ್ವೈರಿ ನಿಂತೋಗಿದೆ, ಅವ್ರಿಗೆ ಬಿ ರಿಪೋರ್ಟ್ ಆಗಿರ್ತಕ್ಕಂಥ ಒಂದೇ ಎಕ್ಸಾಂಪಲ್ ಕೊಡಿ, ಒಂದೇ ಒಂದು ಎಕ್ಸಾಂಪಲ್ ಕೊಡಿ. ನೋ ಸ್ಟ್ಯಾಂಡ್ ಸ್ಟಿಲ್ ಆಗಿರುತ್ತೆ, ನಿಂತು ನೀರಾಗ್ಬಿಟ್ಟಿರುತ್ತೆ. ಅದು ಹಿಮಂತ ಬಿಸ್ವಾ ಶರ್ಮಾ ಸಿಎಂ ಆಗ್ಬಿಟ್ರು ಅಂತ ಹೇಳಿದ್ರೆ ಯಾವುದೇ ಸಾಂವಿಧಾನಿಕ ಸಂಸ್ಥೆ ನಾವು ನಂಬದೇ ಇಲ್ಲ ಅಂತಕ್ಕಂಥ ಮೈಂಡ್ ಸೆಟ್ ಇದೆಯಲ್ಲ, ಅದಕ್ಕೆ ಯಾರು ತಾನೇ ಏನ್ ಮಾಡಕ್ಕಾಗುತ್ತೆ? ಇಡಿ ಅದ್ರ ಕರ್ತವ್ಯ ಮಾಡ್ತಾನೆ ಇದೆ, ಸಿಬಿಐ ಮಾಡ್ತಾನೆ ಇದೆ, ನೀವು ಕೋರ್ಟ್ಗಳು ಅವ್ರ ಕೆಲಸ ಮಾಡ್ತಾನೆ ಇದಾವೆ. ಈಗ ಇದು ಪ್ರಶ್ನೆ ಯಾರನ್ನ ಕೇಳ್ತಾ ಇದ್ರಿ? ಸರ್ಕಾರ ಕೇಳ್ತಾ ಕಶ್ಯಪ್ ಅವ್ರಿಗೆ ಏನಾಗುತ್ತೆ, ನಮಗೆ ಇಡಿ ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂತ ಹೇಳಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಣ ಅಕ್ರಮವಾಗಿ ವರ್ಗಾವಣೆಯಾದಾಗ, ಬ್ಯಾಂಕ್ ಅಕೌಂಟ್ಗಳ ಮೂಲಕ ಟ್ರಾನ್ಸ್ಫರ್ ಆದಾಗ ಅದು ಯಾವ ಥರ ಅಕ್ರಮ ವರ್ಗಾವಣೆ ಅದು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮಗೊಂದು ಅಕ್ರಮ ಹಣ ವರ್ಗಾವಣೆ ಅಂದರೆ ದಟ್ ಅಮೌಂಟ್ಸ್ ಟು ಹವಾಲಾ ಅಂತ, ನಥಿಂಗ್ ಬಟ್ ಹವಾಲಾ. ಇಲ್ಲಿ ಒಂದು ಕಡೆಯಿಂದ ಅಕ್ರಮಕ್ಕೆ ಹೋಗಿದೆ ಅಂಥೇಳಿ ಇಂಥ ವಿಚಾರಗಳು ಬಂದಾಗ ಈ ಹಣದ ಇರುವಿಕೆ, ಅದು ಹಣ ಪತ್ತೆ ಹಚ್ಚುವಿಕೆ, ಅದು ಆ ವ್ಯಕ್ತಿಗೆ ಸಂಬಂಧಿಸಿದ್ದು, ಅದಕ್ಕಿಂತ ಸಾಕ್ಷಿ ಇದೆ, ಇಂತಿಂಥ ಕಾರಣಕ್ಕೆ ಇಂತಿಂಥ ಟೈಮಲ್ಲಿ ಇಂತಿಂಥ ಕಡೆಯಿಂದ ಈ ಹಣ ಇಲ್ಲಿ ಹೋಗಿತ್ತು, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಈ ಕೇಸ್ಗಳಲ್ಲಿ ಅಂತ ಬಂದಾಗ, ಅದು ನಾವು ದೆಹಲಿ ಕೇಸ್ ಆಗಲಿ, ಇನ್ನೊಂದು ಕೇಸ್ ಆಗಲಿ, ಮತ್ತೊಂದು ಕೇಸ್ ಆಗಲಿ, ಹಣ ಲಭ್ಯತೆ ದೊಡ್ಡ ಇಂಪಾರ್ಟೆಂಟ್ ಕೇಸು. ಇಲ್ಲಿ ಹಣ ಸಿಕ್ಕಿರೋದು ಹೌದು, ಅದನ್ನು ಇಡಿ ಹೇಳೋದು ಬಿಟ್ಬಿಡಿ, ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಸಿದ್ದರಾಮಯ್ಯವರು ಹೇಳಿಬಿಟ್ಟಿದ್ದಾರೆ, ನಾವು ರಿಕವರಿ ಮಾಡಿದ್ದೀವಪ್ಪ, ಅದನ್ನು ಇನ್ನೊಂದಷ್ಟು ಹಣ ಬರಬೇಕು ಅಂತ ಹೇಳಿದಾಗ, ಒಂದು ಸರ್ಕಾರದ ಮೂಗಿನ ಅಡಿಯಲ್ಲಿ ಇಷ್ಟು ಪ್ರಮಾಣದ ಹಣ, ಒಂದು ನಿಗಮಕ್ಕೆ ಸೇರಿದಂಥ ಹಣ ಈ ಥರ ಅಕ್ರಮಕ್ಕೆ ಬಳಕೆ ಆಗಿದ್ದರೆ, ನಾವು ರಿಕವರಿ ಮಾಡಿಬಿಟ್ಟಿದ್ದೀವಿ, ತಂದು ಇಟ್ಬಿಟ್ಟಿದ್ದೀವಿ, ವಾಪಸ್ ತಂದಿದ್ದೀವಿ, ಅದು ಪೋಲಾಗಿ ನಾವು ಬಿಡಲಿಲ್ಲ ಎನ್ನುವುದು ತಪ್ಪೇ ನಡೆದಿಲ್ಲ ಎನ್ನುವುದಕ್ಕೆ ಸಮರ್ಥನೆ ಆಗುತ್ತಾ? ತಪ್ಪಿಗೆ ಸಮರ್ಥನೆ ಆಗುತ್ತಾ ಅಂತ ನೋಡಿ. ತಪ್ಪಾಗಿರೋದಕ್ಕೆ ನಾವು ಯಾರನ್ನೂ ಸ್ಪೇರ್ ಮಾಡಿಲ್ಲ. ಆಗಿರುವ ಅನಾಹುತವನ್ನು ನಾವು ಆನ್ ದ ಫ್ಲೋರ್ CM ಹೇಳಿದ್ದಾರೆ, ಹಿಂಗೆ ಅಧಿಕಾರಿ ಮಟ್ಟದಲ್ಲಿ ನಡೆದಿದೆ, ನಾವು ನಿಲ್ಲಿಸಿದ್ದೀವಿ, ರಿಕವರಿ ಮಾಡಿದ್ದೀವಿ, ಸಸ್ಪೆಂಡ್ ಮಾಡಿದ್ದೀವಿ, ನಾವು ನುಣ್ಸ್ಕೊಂಡು ಹೋಗಿಲ್ಲ. ಏನಪ್ಪ ಇರೋ ಫ್ಯಾಕ್ಟಿಂದ ನುಣ್ಸ್ಕೊಂಡು ಹೋಗಿಲ್ಲ. ಬಟ್ ಇಡಿ ಅವರ ಒಂದು ಪ್ರೆಸೆನ್ಸು, ಒಂದು ಟೈಮಿಂಗು ನಾವಿಲ್ಲಿ ಕ್ವಶನ್ ಮಾಡಬೇಕು. ಹಗರಣ ನಡೆದಿದ್ದು ಲಾಸ್ಟ್ ಇಯರ್ ಇನ್ ದ ಮಿಡ್, ಇದೇ ಟೈಮಲ್ಲಿ ನಡೆದಿತ್ತು. ಎಲ್ಲರೂ ಇದು ಪ್ರೊಸೆಸ್ ಎಲ್ಲ ನಡೀತಾ ಇತ್ತು. 10 ತಿಂಗಳು ಇದೇ. ಇವತ್ತು ನಾವು 21ನೇ ಶತಮಾನದಲ್ಲಿದ್ದೀವಿ. 21ನೇ ಶತಮಾನದಲ್ಲಿ 10 ತಿಂಗಳು ಬೇಕಾ? ಒಂದು ನಾಗೇಂದ್ರ ಅವ್ರ ಮೇಲೆ ಇಲ್ಲ, ನಮ್ಮ ತುಕಾರಾಮ್ ಅವ್ರ ಮೇಲೆ ಇಲ್ಲ, ಕಂಪ್ಲಿ ಇದು ಏನಪ್ಪ ಭರತ್ ರೆಡ್ಡಿ ಅವ್ರ ಮೇಲೆ ಒಂದು ಅವ್ರ ಮೇಲೆ ಒಂದು ಆಪಾದನೆ ವರ್ಷಕ್ಕೆ 10 ತಿಂಗಳು ಬೇಕಾ ಅವ್ರ ಮೇಲೆ? ಒಂದು ಪ್ರೂಫ್ ಇದ್ದಿದ್ರೆ ಅವತ್ತೇ ಅವ್ರನ್ನ ನ್ಯಾಬ್ ಮಾಡ್ಬಿಡ್ಬೋದಾಗಿತ್ತು. ಇಲ್ಲಿ ಏನು ಅಂದ್ರೆ ಟೈಮಿಂಗ್ಸ್ ನೋಡ್ತಾ ಇರ್ತಾರೆ. ಏನಾರ ಅವ್ರಿಗೆ ಏನಾರ ಒಂದು ಡೈವರ್ಟ್ ಮಾಡಬೇಕು, ಇಲ್ಲ ಏನಾರ ಹೆಣಿಬೇಕು ಅಂದಾಗ ಇವರು ವಿರೋಧ ಪಕ್ಷದ ನಾಯಕರುಗಳ ಮೇಲೆ, ಅವ್ರ ಮೇಲೆ, ಇವ್ರ ಮೇಲೆ ಹಾಕೊಂಡು ಮಾಡಿಕೊಂಡು ಇದು ಅಟ್ಯಾಕ್ ಮಾಡಿಸ್ತಾರೆ, ಇಲ್ಲ ಒಂದು ಚೂ ಬಿಡ್ತಾರೆ. ಇವರು ಒಂದು 3-4 ದಿವಸ ಹೆಡ್ಲೈನ್ಸ್ ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್ ಡೇ ಬ್ಯಾಕ್ ಟು BIU ಬರುತ್ತೆ. ಹಾಗಾಗಿ ಇವರು ಇದು BJPಯವರು ಐಟಿನ CBIನ ಒಂದು ಅಂಗಸಂಸ್ಥೆಯಾಗಿ ಇಟ್ಕೊಂಡಿದ್ದಾರೆ ಹೊರತು ಒಂದು ಇಂಡಿಪೆಂಡೆಂಟ್ ಬಾಡಿಯಾಗಿ ಇಟ್ಕೊಂಡಿದ್ದಾರೆ. ಇನ್ನೊಂದು ಒಳ್ಳೆ ಪಾಯಿಂಟು ಚಂದ್ರಶೇಖರ್ ಅವರು ಹೇಳಿದ್ರು, ಕೋರ್ಟ್ಗಳು ಏನಪ್ಪ ಅಕ್ಸೆಪ್ಟ್ ಮಾಡಬೇಕು ನಾವು ಫೈಲ್ ಮಾಡಿರೋ ಕೇಸ್ಗಳನ್ನ ಅಂತ. ಸುಪ್ರೀಂ ಕೋರ್ಟ್ ಅವರು ಜಾರ್ಖಂಡ್, ಛತ್ತೀಸ್ಗಢ ಒಂದು 2-3 ಕೇಸಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ನಿಮ್ಗೆ ಹೇಳಿದೆ ರಮಾಕಾಂತ್ ಅವರೇ. ಯು ಆರ್ ಕಮ್ಮಿಂಗ್ ವಿತೌಟ್ ಎವಿಡೆನ್ಸ್. ನೀವು ಪ್ರೆಸೆಂಟ್ ಮಾಡ್ತಿರೋದು ಲ್ಯಾಕ್ ಆಫ್ ಎವಿಡೆನ್ಸ್. ದಟ್ ಮೀನ್ಸ್ ಏನು? ಇದೇ ED, IT, CBI ಅವ್ರ ಹತ್ರ ಯಾವುದೇ ಎವಿಡೆನ್ಸ್ ಇಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ವಾಲ್ಮೀಕಿ ಹಗರಣ, ಬಟ್ ಓವರ್ ಆಲ್ ಇವರು ಮಾಡುತ್ತಿರುವ ಅಪೋಸಿಷನ್ ನಾಯಕರ ಮೇಲೆ ಮಾಡುತ್ತಿರುವ ಒಂದು ದಾಳಿಗಳಲ್ಲಿ ಒಂದು ವಿತ್ ಪ್ರೂಫ್ ಅವರು ದಾಳಿ ಮಾಡಲ್ಲ. ಸುಮ್ಮನೆ ಏನೋ ಒಂದು ಹೆಡ್ಲೈನ್ಸ್ ಮಾಡಬೇಕು, ಇಲ್ಲ ಅವನು BJPಗೆ ಬರಬೇಕು, ಇಲ್ಲ ಅವನು ಒಂದು BJPಗೆ ಚಂದ ಕೊಡಬೇಕು, ಇಲ್ಲ ಅವನು ಮುಳುಗಿಸ್ಬೇಕು. ಇದೇ 3 ದಾರಿ ಅವರು. ಇಲ್ಲ BJPಗೆ ಬರಬೇಕು, ಇಲ್ಲ BJPಗೆ ಚಂದ ಕೊಡಬೇಕು, ಇಲ್ಲ ಮುಳುಗಿಸ್ಬೇಕು. ನಾವೇನು ಕೇಸ್ ನಿಲ್ಲಿಸ್ಬಿಟ್ಟಿಲ್ಲ, ತನಿಖೆ ಮುಂದುವರಿಸಿದ್ದೀವಿ ಅಂತ ನಾವು ಹೇಳ್ತಿರೋದು. ನೋಡಿ, ಹಿಮಂತ ಬಿಸ್ವಾ ಶರ್ಮಾ
ಒಂದು ಎಷ್ಟು ಜನ ಅಲ್ಲ ಬೇಕು ಒಂದು ನಿಮ್ಗೆ ಒಂದು ಉದಾಹರಣೆಗಳು? ಒಂದು ಉದಾಹರಣೆ ಕೊಡ್ತೀನಿ. ಇದೇ ಆಂಧ್ರದಲ್ಲಿ ನಮ್ಮ ಚಂದ್ರಬಾಬು ನಾಯ್ಡು ಅವರು 2014ರಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಒಂದು ಬೇಸ್ಡ್ ಪ್ರೋಗ್ರಾಮ್ ಮಾಡಿದ್ರು. 28 ಕೋಟಿ ಹಗರಣ ನಡೀತು. ಆ ಹಗರಣ ACBಗೆ ಇದೇ ನಮ್ಮ ಇವರು ಜಗನ್ ಅವರು ರೆಫರ್ ಮಾಡಿದ್ರು. ಆ ಹಗರಣ ED ಅವರು ತಗೊಂಡ್ರು. ಇವತ್ತು ಚಂದ್ರಬಾಬು ನಾಯ್ಡು ಅವರು NDA ಜೊತೆ ವಿಲೀನ ಆದಮೇಲೆ ಆ ಹಗರಣ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ. ಯಾವುದು ಇದೇ ಸ್ಕಿಲ್ ಡೆವಲಪ್ಮೆಂಟ್ ಬೋರ್ಡಿನ ಹಗರಣ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ, ಎಲ್ಲೂ ಮುಂದಕ್ಕೆ ಹೋಗಿಲ್ಲ. ಇನ್ನೊಂದು ಪ್ರಫುಲ್ ಪಟೇಲ್ ಅವ್ರದ್ದು UPI ಇಂದನೂ ನಡೀತಾ ಇತ್ತು. ದೊರಡೆ ಮಾಡಿದ್ರು, ಲೂಟಿ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು. ಮೊನ್ನೆ ಅವರು ಯಾವಾಗ 2024 ಮಹಾರಾಷ್ಟ್ರ ಎಲೆಕ್ಷನ್ ಜೊತೆ ಅವರು ಅಜಿತ್ ಪವಾರ್ ಜೊತೆ ಹೋದ್ರು, ಅವ್ರಿಗೆ ಇದೇ BJP ಅವರು, ಇದೇ ನರೇಂದ್ರ ಮೋದಿ, ಇದೇ ಅಮಿತ್ ಶಾ ಅವರು ನಿಮಗೆ ಕರಪ್ಷನ್ ಮೂಲಕ ಬಂದಿದ್ದ ಫ್ಲಾಟ್ ಅನ್ನು ನೀವು ಈಗ ಫ್ಲಾಟ್ ಇಡಿ ಕೋರ್ಟ್ಗಳಂತ ಬಂದಾಗ ಈಗ ನೋಡಿ, ಈಗ ಆಯಿತು ರೇಡ್ ಮಾಡಿದ್ವಿ, ನಾವು ಹೇಳಿದ್ವಿ, ತನಿಖೆ ಇದರ ಇಷ್ಟೆಲ್ಲ ನಾವು ಇಲ್ಲಿವರೆಗೂ ಈ ಹಂತಕ್ಕೆ ತಗೊಂಡು ಬಂದಿದ್ದೀವಿ ಅಂತ ಒಂದು ವಿಷಯ ಆದ ಮೇಲೆ ತನಿಖೆ ಮುಂದುವರಿಸ್ಕೊಂಡು ನಾವೆಲ್ಲ ರಿಪೋರ್ಟರ್ ಕೊಟ್ಟಿರ್ತಾರಪ್ಪ, ಕೋರ್ಟ್ಗಳು ಡೇಟ್ ಕೊಡಬೇಕು, ಸಮನ್ ಮಾಡಬೇಕು, ಕರಿಬೇಕು, ವಿಚಾರಣೆ ಮಾಡಬೇಕಲ್ವಾ? ಇದಕ್ಕೆ ಇಡಿ ಏನು ಮಾಡೋಕ್ಕಾಗತ್ತಾಗ? ನೋಡಿ, ಅಲ್ಲಲ್ಲ, 1 ಕೋರ್ಟ್ ಅಲ್ಲ, 2 ಕೋರ್ಟ್ ಅಲ್ಲ, 3 ಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟು ಒಂದು 8 ರಿಂದ 10 ಸಲ ಇಡಿಯನ್ನು ನೀವು ಒಂದು ಫ್ರಂಟಲ್ ವಿಂಗ್ ಆಗಿ, ಸಾರಿ ಆ ಪದ ಉಪಯೋಗಿಸ್ಬಾರ್ದು ನೀವು, ಏನಪ್ಪ ಬೇರೆ ತರ ನೀವು ಉಪಯೋಗಿಸ್ಕೋತಿದ್ದೀರಾ ಹೊರತು ವಿಚೆಂಟ್ ಮಾಡಕ್ಕೆ. ಬಟ್ ನೀವು ಯಾವ 8 ಕೇಸ್ಗಳು ಹೇಳ್ಬಿಡಿ, 10 ಕೇಸ್ ಬೇಡ, 8 10 ದಯಮಾಡಿ 8 ಕೇಸ್ಗಳು ಹೇಳ್ಬಿಡಿ. ಇದೇ ಛತ್ತೀಸ್ಗಢ, ಇದೇ ಜಾರ್ಖಂಡ್ ಅಲ್ಲಿ ಶಿಬು ಸೊರೆನ್ ಮೇಲೆ ಆಗಿರೋ ಜಾರ್ಖಂಡ್ ಅಲ್ಲಿ ನಡೆದಿರೋ ಯಾವ ಕನ್ವಿಕ್ಷನ್ ಆಗಿ ಎಷ್ಟು ದಿವಸ ಆಯ್ತು ವೋಟ್ ಫಾರ್ ಕ್ಯಾಶ್ ಅಲ್ಲಿ? ಶಿಬು ಸೊರೆನ್ ಇದು ಶಿಬು ಹೇಮಂತ್ ಸೊರೆನ್ ಕೇಸ್ ಅಲ್ಲಿ ಇದೇ ಜಾರ್ಖಂಡ್ ಹೈಕೋರ್ಟ್ ಏನಂತ ರೂಲಿಂಗ್ ಕೊಟ್ಟಿದೆ ಸ್ವಲ್ಪ ತೆಗೆದು ನೋಡಿ. ಅಲ್ಲಲ್ಲ, ತೆಗೆದು ನೋಡಿ. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಕೇಸ್ ಇತ್ತು, ಟೆಂಡರ್ ವಿಚಾರ ಆಯಿತು, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಕೇಸ್ ಇತ್ತು, ಒಂದು ಗಣಿ ವಿಚಾರ ಆಯಿತು. ಒಂದು ಕೇಸಲ್ಲಿ ನಾನು ಹೇಳಿದ್ರೆ, ಒಂದು ಕೇಸಲ್ಲಿ ಇನ್ನು 2012ರಲ್ಲಿ ಇದೇ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು CBIಗೆ? ಅವ್ರಿಗೆ ಒಂದು ಪ್ರಶ್ನೆ ಬಿಡ್ತೀನಿ. ಅವ್ರೇನು ನನ್ನ ಪ್ರಶ್ನೆ ಏನಿತ್ತು ಅಂದರೆ, ಈಗ ನಾಗೇಂದ್ರ 1 ವರ್ಷ ಆಯಿತು ಅಂತ ನೀವೇ ಹೇಳಿದ್ದೀರಿ. 1 ವರ್ಷ ಆದಮೇಲೆ ಇಲ್ಲಿ ಬಂದು ED ಅವರು ರೇಡ್ ಮಾಡಿದ್ರೆ ಟಾರ್ಗೆಟ್ ಮಾಡಿಬಿಟ್ರು ಇವರು ಅಂತ ಹೇಳ್ತೀರಿ. ಏನು ED ರೇಡ್ ಮಾಡಲಿಲ್ಲ ಅಂದರೆ ಅವ್ರು ಸುಮ್ಮನೆ ಇರ್ತಾರೆ, ಅವ್ರಿಗೆ ಶಿಕ್ಷೆನೇ ಕೊಡಿಸಲ್ಲ ಅಂತ ಹೇಳ್ತೀರಿ. ED ಏನು ಮಾಡಬೇಕಿದ್ರೆ ಮಧ್ಯದಲ್ಲಿ? ನೋಡಿ, ವಿತ್ ಪ್ರೂಫ್ ಇದ್ರೆ ಪ್ರೆಸೆಂಟ್ ಮಾಡಬೇಕು, ವಿತೌಟ್ ಪ್ರೂಫ್ ಶಿಕ್ಷೆ ಕೊಡಿಸಬೇಕು. ಅಲ್ಲ, ವಿತ್ ಪ್ರೂಫೇ ಇಲ್ವಲ್ಲ, ಅಲ್ಲಿ ಪ್ರೂಫೇ ಇಲ್ಲ ನಾಗೇಂದ್ರ ಅವ್ರ ಮೇಲೆ. ಸುಮ್ನೆ ಬಂದ್ಬಿಟ್ಟು ಚೂ ಬಿಡೋದು ಅಂಗಸಂಸ್ಥೆನ. ಪ್ರೂಫ್ ಇದ್ರೆ ತಗೊಂಡು ಕೋರ್ಟ್ ಹೋಗಿ ಸಬ್ಮಿಟ್ ಮಾಡಿ, ಆಬ್ವಿಯಸ್ಲಿ ನಾವು ವೆಲ್ಕಮ್ ಮಾಡ್ತೀವಿ. ಬಟ್ ಅಲ್ಲಿ ನಡೆದೇ ಇಲ್ವಲ್ಲ ಹಗರಣ. ದಟ್ಸ್ ವಾಟ್ ಅವರ್ ಪಾಯಿಂಟ್. ಹಗರಣನೇ ನಡೆದಿರ್ಲೇಬೇಕಾದ್ರೆ ಸುಮ್ನೆ ಇವರು 6 ತಿಂಗಳು 3 ತಿಂಗಳು ಒಂದೊಂದ್ಸರಿ ಇದು ಚೂ ಬಿಡ್ತಾರೆ. ಹಾಗಾಗಿ ಇವ್ರ ಹತ್ರ ಏನು ಸಬ್ಸ್ಟಾನ್ಷಿಯಲ್ ಎವಿಡೆನ್ಸ್ ಇಲ್ಲ ಅಗೇನ್ಸ್ಟ್ ಅವರ್ ಲೀಡರ್ಸ್. ಸುಮ್ನೆ ಬರ್ತಾರೆ ಹೋಗ್ತಾರೆ. ವೇರಿಯಸ್ ಹೈಕೋರ್ಟ್ ಜಡ್ಜಸ್ ಕೋರ್ಟ್ ಮಾಡಿದ್ದಾರೆ, ದೇ ಆರ್ ಮಿಸ್ಯೂಸಿಂಗ್ ದ ಪವರ್ ಅಂತ. ಏನಾಗುತ್ತೆ, ನೀವು ರೇಡ್ಗಳು ಮಾಡ್ತೀರಿ, ಎಲೆಕ್ಷನ್ ಟೈಮು ಇನ್ನೊಂದು ಟೈಮು, ಒಂದು ಪಕ್ಷವನ್ನು ಬದನಾಮಿ ಮಾಡ್ತೀರಾ. ಸಪೋಸು ದೆಹಲಿ ಎಲೆಕ್ಷನ್ನು, ಅದಕ್ಕಿಂತ ಮುಂಚಿತವಾಗಿ ಅರವಿಂದ್ ಕೇಜ್ರಿವಾಲ್, ಸಿಸೋಡಿಯಾ ಎಲ್ಲರ ಮೇಲೂ ದಾಳಿ ಮಾಡಿದ್ರು. ಸಿಸೋಡಿಯಾ ಓಪನ್ ಆಗಿ ಹೇಳ್ತಾ ಇದ್ರು, ನನ್ನ ಮನೆಯಲ್ಲಿ 4 ಕಾಣಿ ಸಿಕ್ಕಿಲ್ಲ ಅವ್ರಿಗೆ, 4 ಕಾಣಿ ದುಡ್ಡು ಸಿಕ್ಕಿಲ್ಲ ಇವರಿಗೆ, 50 ಪೈಸಾ ಸಿಕ್ಕಿಲ್ಲ, 1 ರೂಪಾಯಿ ಸಿಕ್ಕಿಲ್ಲ ಇವರಿಗೆ, ಸುಖಾಸುಮ್ಮನೆ ನಮ್ಮನ್ನ ಹಿಂಗೆ ಮಾಡ್ತಾರೆ. ಆಯಿತು, ಎಲೆಕ್ಷನ್ ಮುಗೀತು. ಎಲೆಕ್ಷನ್ ಮುಗಿದ್ಮೇಲೆ ಎಲ್ಲಿ ಹೋದರು ಇವರೆಲ್ಲರೂ, ಎಲ್ಲಿ ಬಂದಿದ್ದಾರೆ? ಅವ್ರ ಪಾರ್ಟಿ ಸೋತಾಯಿತು, ಇವ್ರ ಪಾರ್ಟಿ ಗೆದ್ದಾಯಿತು, ಎಲ್ಲ ಓಕೆ, ರಾಜಕೀಯವಾಗಿ ಇಟ್ಬಿಟ್ರು ಕೂಡ EDಯನ್ನು ಈ ರೀತಿ ವಿಚ್ ಹಂಟಿಂಗ್ ಬಳಸ್ಕೊಳ್ತಾರೆ. ಪ್ರತಿಪಕ್ಷಗಳನ್ನು ದಮನಕಾರಿ ನೀತಿಯಿಂದಾಗಿ ಅವರು ತುಳಿದು ಬಿಡ್ತಾರೆ ಅವ್ರನ್ನ ಅಂತ ಒಂದು ಆರೋಪವನ್ನು ಇವರೆಲ್ಲ ಎಲ್ಲ ಪ್ರತಿಪಕ್ಷಗಳು ಮಾಡ್ತಾ ಹೋದ್ರು. ಚಂದ್ರಶೇಖರ್, ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮನೀಶ್ ಸಿಸೋಡಿಯಾ ಕೇಸ್ಗೆ ಬನ್ನಿ. 14 ಬಾರಿ ಲೋಯರ್ ಕೋರ್ಟಿಂದ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ವರೆಗೂ ಬೇಲ್ನ ಅರ್ಜಿ ಹಾಕಿದ್ರು, ರಿಜೆಕ್ಟ್ ಮಾಡಿದ್ದು. ಯಾವುದಾದ್ರೂ ಒಂದು ಕೋರ್ಟು ಬೇಲ್ನ ರಿಜೆಕ್ಟ್ ಮಾಡಬೇಕು ಅಂತೇಳಿ ದೇ ಶುಡ್ ಬಿ ಸ್ಟ್ರಾಂಗೆಸ್ಟ್ ಪಾಯಿಂಟ್ಸು. ಅದರಲ್ಲಿ ಪ್ರತಿ ಕೋರ್ಟಲ್ಲಿ ಲೋಯರ್ ಕೋರ್ಟ್ ಹೇಳ್ಕೊಂಬಂತು ಏನೇನು ತಪ್ಪು ಮಾಡಿದ್ದಾರೆ, ಯಾವ್ಯಾವ ರೀತಿ ಇವರು ಅದರಲ್ಲಿ ಭಾಗಿಯಾಗಿರಬಹುದು ಅಂತಕ್ಕಂಥ ಸಾಕ್ಷಿಗಳಿದ್ದಾವೆ ಅಂತಲೇ ಪ್ರತಿ ಬಾರಿ ನೋಡಿ ಇದನ್ನು ಮಾಡ್ಕೊಂಬಂದಿದ್ದು, ಬೇಲ್ನ ಕ್ಯಾನ್ಸಲ್ ಮಾಡ್ಕೊಂಬಂದಿದ್ದು. ಒಂದ್ಸರಿ ಬೇಲ್ ಕೊಟ್ಟಿರ್ಬೋದು, ಆದರೆ ಅದಕ್ಕೆ ಮುಂಚೆ ರಿಜೆಕ್ಟ್ ಆಗಿರ್ತಕ್ಕಂಥ ಕಾರಣಗಳನ್ನ ನೋಡ್ಕೊಂಬನ್ನಿ ನೀವು. ಸೇಮ್ ವಿತ್ ಸತ್ಯೇಂದ್ರ ಜೈನು, ಸೇಮ್ ವಿತ್ ಇವರು ಯಾರು ಅರವಿಂದ್ ಕೇಜ್ರಿವಾಲ್. ಎಷ್ಟು ಸರಿ ಕೊಡ್ಬೇಕು ನೀವು ಲೋಯರ್ ಕೋರ್ಟ್ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ ಕೊಡ್ಬೇಕಾದ್ರೂ ಪ್ರೈಮಾ ಫೇಸಿ ಅಂತೇಳಿ ಆ ವರ್ಡನ್ನು ಉಪಯೋಗಿಸಿ. ಪ್ರೈಮಾ ಫೇಸಿ ಅಂದ್ರೇನು? ಮೇಲ್ನೋಟಕ್ಕೆ ತಪ್ಪು ಮಾಡಿದ್ದಾರೆ ಅಂತ ಕಾಣ್ತಾ ಇದೆ ಅಂತೇಳಿ ಬೇಲ್ ರಿಜೆಕ್ಷನ್ ಮಾಡ್ಕೊಂಬಂದಿದ್ದು. ಹಾಗಾಗಿ ದಯಮಾಡಿ ಅಲ್ಲಾಗಿರ್ತಕ್ಕಂಥ ಹಗರಣ ನಿಜ, 100% ನಡೆದಿರ್ತಕ್ಕಂಥದ್ದು ನಿಜ. ಹಾಗಾಗಿ ಮುಂದೆ ಖಂಡಿತ ಅವರೆಲ್ಲ ಪರ್ಮನೆಂಟ್ ಆಗಿ ಜೈಲ್ಗೆ ಸಿಕ್ಕಿರೋದ್ರ ಮೇಲೆ, ಬೇಲ್ ರಿಜೆಕ್ಟ್ ಆಗಿರೋದ್ರ ಮೇಲೆ ಒಬ್ಬನ ತಪ್ಪಿತಸ್ಥ ಅಂತ ನೀವಾದ್ರೂ ನಾನಾದ್ರೂ ಹೇಳಕ್ ಸಾಧ್ಯನಾ ಚಂದ್ರಶೇಖರ್ ಅವರೇ? ಬೇಲ್ ಸಿಕ್ತು, ಬೇಲ್ ಸಿಗ್ಲಿಲ್ಲ, ಇದೇ
ಆತ ತಪ್ಪಿತಸ್ಥ ಅಲ್ಲ ಅಂತ ಹೇಳಲಿಕ್ಕೆ ಒಂದು ವಾದನ ಇದು ಇರೋದು. ಅದನ್ನೆಲ್ಲ ಇವರೇ ನಾನು ಹೇಳ್ತೇನೆ, ಕೋರ್ಟ್ ಬೇಲ್ನ ರಿಜೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ದಟ್ ಶುಡ್ ಬಿ ಸ್ಟ್ರಾಂಗೆಸ್ಟ್ ಪಾಯಿಂಟ್. ನೀವು ಸುಮ್ಮನೆ ಏನು ಸಿಕ್ಲಿಲ್ಲ ಅಂದ್ರೆ ಅವರು ಸಿಕ್ಲಿಲ್ಲ ಅಂತ ರಿಜೆಕ್ಟ್ ಆಗಾಯ್ತು. ಮತ್ತೆ ಸಿಕ್ಲಿಲ್ಲ ಅಂದ್ರೆ ವೆರಿ ಫಸ್ಟ್ ಡೇ ಶಿಕ್ಷೆ ಆಗಿಲ್ವಲ್ಲ ಚಂದ್ರಶೇಖರ್ ಅವರೇ? ಶಿಕ್ಷೆ ಯಾವಾಗ ಆಗುತ್ತೆ? ಓಕೆ, ಶಿಕ್ಷೆ ಯಾವಾಗ? ಫಸ್ಟ್ ಬೇಲ್ ವಿಚಾರಣೆ ನಡೆಯೋದು. ಬೇಲ್ ವಿಚಾರಣೆ ಒಳಗಡೆ ನೀನ್ ಮೇಲ್ನೋಟಕ್ಕೆ ತಪ್ಪಿತಸ್ಥ ಅಂದ್ರೆ ಮಾತ್ರನೇ ಅವರು ಬೇಲ್ ರಿಜೆಕ್ಟ್ ಮಾಡೋದು. 14 ಸರಿ ಒಬ್ಬ ವ್ಯಕ್ತಿ ಬೇಲ್ ರಿಜೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಪ್ರೈಮಾ ಫೇಸಿ ಈಸ್ ದ ಕಲ್ಪ್ರಿಟ್. ಪ್ರೈಮಾ ಫೇಸಿ ಅದು ಡಿಸೈಡ್ ಆಗೋದು ಯಾವಾಗ? ಎಲ್ಲ ಅದರ ಇವರು ಇರ್ತಾರೆ, ಡಿಫೆನ್ಸ್ ಲಾಯರ್, ಹೌದು, ಎಲ್ಲ ಕೊಟ್ಟಾಗ ಎಲ್ಲ ಮುಗಿದ್ಮೇಲೆ ತೀರ್ಪು ಕೊಡೋವರೆಗೂ ಈ ಪ್ರೊಸೆಸ್ ನಡೀತಾನೆ ಇರ್ತದೆ. ಸೊ ಒನ್ ಡೇ ಇವತ್ತು ನಿಮ್ಗೆಲ್ಲ ತಗೊಂಡೋಗಿ ನಾನು ಇಡಿ ಕೇಸಲ್ಲಿ ನಾವು ಜೈಲ್ಗೆ ಹಾಕಿದ್ರೆ ಇನ್ನು 24 ಗಂಟೆ ಒಳಗಡೆ ನೀವು ಆಚೆ ಇರ್ತೀರಿ. ಬೇಲ್ ಕೊಟ್ಬಿಡುತ್ತೆ, ಯಾಕಂದ್ರೆ ಪ್ರೂಫ್ ಇಲ್ಲ ನಿಮ್ಮ ಮೇಲೆ ಏನು ಅಂತೇಳಿ. ನಿಮ್ಮ ಮೇಲೆ ಬೇಲ್ ರಿಜೆಕ್ಟ್ ಆಯ್ತು ಅಂತ ಹೇಳಿದ್ರೆ ಪ್ರೈಮಾ ಫೇಸಿ ಸೊ ಕೋರ್ಟ್ಗೆ ಏನೋ ಕಾಣ್ತಿದೆ ಅಂತೇಳಿ. ಸೊ ಲೋಯರ್ ಕೋರ್ಟ್, ಸುಪ್ರೀಂ ಕೋರ್ಟ್ ವ್ಯವಸ್ಥೆ ವಿಚಾರದಲ್ಲೇನೆ ಏನೋ ಬೇಲ್ ಅನ್ನೋ ಒಂದು ಪಾಯಿಂಟ್ ಇಟ್ಕೊಂಡು ಇದೇ ಫಸ್ಟ್ ಟೈಮ್ ನಾನು ಈ ತರ ಕೇಳ್ತಿರೋದು. ನಿಮಗೆ ಬೇಲ್ ಸಿಗುವುದು ಸಿಗದೇ ಇರುವುದು ಒಬ್ಬ ವ್ಯಕ್ತಿ ಅಪರಾಧ ಮಾಡಿದ್ದಾನೆ ಮಾಡಿಲ್ಲ ಎನ್ನುವುದಕ್ಕೆ ಮಾನದಂಡ ಆಗಲ್ಲ. ಮಾನದಂಡ ಅಲ್ಲ, ಕೋರ್ಟ್ನ ಅಬ್ಸರ್ವೇಷನ್ ಏನು? ಬೇಲ್ ನಿಮ್ಗೆ ರಿಜೆಕ್ಟ್ ಮಾಡ್ತಿದ್ರೆ ಕೋರ್ಟ್ನ ಅಬ್ಸರ್ವೇಷನ್ ಏನು? ತುಂಬಾ ನಿರಪರಾಧಿನ ಯಾಕೆ ಇಟ್ಕೊಳ್ತೀರಿ ಕೋರ್ಟ್? ಯಾಕೆ ಜೈಲು ಇಟ್ಕೊಳ್ಳುತ್ತೆ? ಹಾಗಾದ್ರೆ ನಾವು ನ್ಯಾಯಾಂಗವನ್ನ ನೇರವಾಗಿ ನಾವು ಹೊಣೆ ಮಾಡ್ಬೇಕಾಗುತ್ತೆ ಇದ್ರೊಳಗಡೆಗೆ. ನೀವು ಹೇಳೋ ಪ್ರಕಾರ ಹೋದ್ರೆ ನೀವು ನೆಕ್ಸ್ಟ್ ಇವಾಗ ಮುಂದೆ ಅಂತ ಹೇಳಿದ್ರೆ ಹಾಗಾಗಿ ಶಿಕ್ಷೆ ಬೇರೆ, ನ್ಯಾಯಾಂಗ ಬಂಧನ ಬೇರೆ. ಚಂದ್ರಶೇಖರ್ ಅವರೇ, ಬೇಲ್ ಸಿಗೋವರೆಗೂ ಆ ಮನುಷ್ಯನ ಜೈಲಿಗೆ ಹಾಕಿರಲ್ಲ, ಅದೊಂದು ನ್ಯಾಯಾಂಗ ಬಂಧನ. ಜುಡಿಷಿಯಲ್ ಕಸ್ಟಡಿಲಿ ಆ ಮನುಷ್ಯ ಇರ್ತಾನೆ. ಏನಾಗುತ್ತೆ, ಜುಡಿಷಿಯಲ್ ಕಸ್ಟಡಿನೇ ಶಿಕ್ಷೆ ಅಲ್ಲ, ಸಜಾಬಂದಿ ಅಲ್ಲ. ಅವರು ಸಜಾಬಂದಿ ಆಗಿರಲ್ಲ ಅಲ್ಲಿ, ವಿಚಾರಣಾಧೀನ ಕೈದಿಯಾಗಿ ಅಷ್ಟೇ ಇರ್ಲಿಕ್ಕೆ ಸಾಧ್ಯ. ಇಲ್ಲಿ ಏನು ಪ್ರಶ್ನೆ ಬರ್ತದೆ, ಎಲ್ಲರೂ ಕೇಳೋದು ಇಷ್ಟೇನೆ, ಇವರಿಗೆ ಬೇಕಾದಾಗ ತನಿಖೆಯನ್ನು ಚುರುಕು ಮಾಡ್ತಾರೆ, ಬೇಕಾದ ಪಾರ್ಟಿ ಮೇಲೆ ತನಿಖೆಯನ್ನು ಸ್ಪೀಡ್ ಮಾಡ್ತಾರೆ, ಬೇಡದಿದ್ದಾಗ ಅವ್ರನ್ನ ಸ್ಟ್ಯಾಂಡ್ ಸ್ಟಿಲ್ ಮಾಡಿಟ್ಬಿಟ್ಟಿರ್ತಾರೆ. ಕಳ್ತನನೇ ಮಾಡಿದ್ರೆ ಯಾಕ್ರಿ ಹೆದರ್ಬೇಕು? ಕರೆಕ್ಟ್, ಓಕೆ. ನೀನು ಏನು ಕಳ್ತನ ತುಂಬಾ ಸಾಚನಪ್ಪ, ನೀನು ಯಾಕೆ ಹೆದರ್ಕಂತೀಯ? ಯಾಕೆ ಹೆದರ್ಕಂತೀಯ? 87 ಕೋಟಿ ಹಗರಣ ರಾಜಕೀಯ ಲಾಭ ಪಡ್ಕೋತಾರೆ ಅಂತ ಪೊಲಿಟಿಕಲ್ ಗೇನ್ಸ್ ಇರುತ್ತೆ ಅವ್ರಿಗೆ. ಗಾಳಿಲಿ ಗುಂಡು ಅಲ್ಲ ಹೇಳಿದೆ, ಅದಕ್ಕೆ ಸುಪ್ರೀಂ ಕೋರ್ಟ್ ಇದೆ, ಇವ್ರ ಪರವಾಗಿ ಎಷ್ಟೋ ಕೇಸ್ಗಳು ಬಂದಿದೆ, ನೀವು ಅಲ್ಲೇ ಹೋಗಿ ಚಾಲೆಂಜ್ ಮಾಡಲ್ಲ. ನಾನು ಹೇಳ್ತಿರೋದನ್ನೇ, ಈ ಕೇಸ್ ಒಳಗಡೆ ವಾಲ್ಮೀಕಿ ಹಗರಣದ ಕೇಸ್ ಒಳಗಡೆ 187 ಕೋಟಿ ಎಲ್ಲ ಬರೀ 87 ಕೋಟಿ ಅಂತೇಳಿ ಆನ್ ದ ಫ್ಲೋರ್ ಆಫ್ ಚೀಫ್ ಮಿನಿಸ್ಟರ್ ಒಪ್ಕೊಂಡಿದ್ದಾರೆ. ಹಾಗಾದ್ರೆ 87 ಕೋಟಿ ಯಾರಿಂದ ಆಗಿದ್ದು? ಇವಾಗ ನನ್ನ ಸ್ನೇಹಿತರ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿಸಿ ಅಂತ ಅಧಿಕಾರಿಗಳು ಕೊಟ್ಟೆ ಕೊಡುತ್ತೆ. ನಾನು ಹೇಳ್ತಿರೋದು ಏನಂತ ಹೇಳಿದ್ರೆ, ಇವ್ರು ಹೇಳುದು ಹಗರಣವೇ ಆಗಿಲ್ಲ, ಕೇವಲ ಅಧಿಕಾರ ಲೆವೆಲ್ ಅಂದ್ರೆ ಹಿಂದುಳಿದ ವರ್ಗದ ಜನ ಯಾರ್ಯಾರು ಯೋಚನೆ ಇಲ್ಲಿ ಟಿವಿ ನೋಡ್ತಾ ಇದ್ರೆ ಅವರೆಲ್ಲರೂ ಚೆನ್ನಾಗಿ ಯೋಚನೆ ಮಾಡಬೇಕು. ಹಾಗಾದ್ರೆ ಹಿಂದುಳಿದ ವರ್ಗದ ಮಂತ್ರಿ ಆಗಿದ್ರೆ ನಾಗೇಂದ್ರ ಯಾಕ್ರಿ ತಗೊಂಡ್ರಿ ರಾಜೀನಾಮೆ ಅವ್ರದ್ದು? ಯಾಕೆ ತಗೊಂಡ್ರಿ ನೀವು? ತಪ್ಪಿತಸ್ಥ ಅಲ್ಲ ಮೇಲೆ ಯಾಕೆ ತಗೊಂಡ್ರಿ? ನಿಮ್ಮ ಮೇಲೆಲ್ಲ ಆರೋಪ ಬಂದಿದೆ, ನೀವು ಕೊಟ್ಟಿಲ್ಲ, ಅವರೊಬ್ಬರನ್ನ ಬಲಿಪಶು ಮಾಡಿದ್ರಿ. ಯಾಕೆ ಬಲಿಪಶು ಮಾಡಿದ್ರಿ? ಇರ್ಬೋದು, ಇವತ್ತುವರೆಗೂ ವಾಪಸ್ ತಗೊಂಡಿಲ್ಲ ಅವ್ರನ್ನ. ಯಾವ ಕಾರಣಕ್ಕೋಸ್ಕರ? ಮತ್ತೆ ಹೇಗೆ ಒಪ್ಕೊಂಡ್ರು 87 ಕೋಟಿ ಅನ್ಯಾಯ ಆಗಿದೆ ಅಂತೇಳಿ? 87 ಕೋಟಿ ಎಲ್ಲಾಯ್ತು? ಒಂದು ಸರ್ಕಾರ ಅಂತ ಇದ್ದಾಗ, ಅದಕ್ಕೊಂದು ಹೆಡ್ ಮಾಸ್ಟರ್ ಅಂತ ಇದ್ದಾಗ, ಸರ್ಕಾರ ಚಾಲ್ತಿಲಿ ಇರಬೇಕಾದ್ರೆ ಈಗ BBMP ಅಧಿಕಾರಿಗಳದೇ ಆಳ್ವಿಕೆ ನಡೀತಾ ಇದೆಯಪ್ಪ, ಜನಪ್ರತಿನಿಧಿ ಇಲ್ಲ, ಎಲೆಕ್ಷನ್ ಮಾಡಿಲ್ಲ, BJP ವಿರುದ್ಧಗೂ ಮಾಡಕ್ಕೆ ಬಿಡಲಿಲ್ಲ. ಈಗ ಈ ಸರ್ಕಾರನೂ ಏನೋ ಮಾಡಿಬಿಡ್ತಾರೆ ಅಂತ ಇದ್ರು, ಇವರು ಏನು ಮಾಡಿಲ್ಲ ಎಲೆಕ್ಷನ್ನ. ಅದು ಮುಂದಕ್ಕೆ ಹೋಗ್ತಾನೆ ಇದೆ. ಕೇಳಿದ್ರೆ ಮೀಸಲಾತಿ ಅಂತಾರೆ, ಇನ್ನೊಂದ್ಸಲ ವರ್ಗೀಕರಣ ಅಂತಾರೆ, ಡಿವೈಡ್ ಮಾಡಿಬಿಡ್ತೀವಿ, 5 ಮಾಡ್ತೀವಿ, BBMP 6 ಮಾಡ್ತೀವಿ, ಇದೆಲ್ಲ ಕೇಳ್ಬಿಟ್ವಿ ನಾವು. ನಮ್ಮ ಪಾಯಿಂಟ್ ಇರೋದಿಲ್ಲಿ ಅಧಿಕಾರಿಗಳು ಮಾಡಿರೋದು ಅಂತ ಹಾಕುವಲ್ಲಿಗೆ ಒಂದು ಸರ್ಕಾರದ ರೋಲ್ ಮುಗಿದು ಹೋಗ್ಬಿಡುತ್ತಾ? ನೋಡಿ, ಇವಾಗ ಸರ್ಕಾರ ಯಾರ್ದಪ್ಪ ಅಂತ ಕೇಳ್ತಾರೆ, ಹೆಡ್ ಮಾಸ್ಟರ್ ಯಾರು ಅಂತ ಕೇಳ್ತಾರೆ. ಆಬ್ವಿಯಸ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ. ನಾವು ನುಣುಚ್ಕೊಂಡು ಹೋಗ್ತಾ ಇರಲಿಲ್ಲ. ಯಾವ ಕೇಸಲ್ಲಾದರೂ ನಾವು ರೆಸ್ಪಾನ್ಸಿಬಿಲಿಟಿ ನಾವು ಬೇರೆಯವ್ರ ಮೇಲೆ ಹಾಕ್ಬಿಟ್ಟು ನಾವು ನಿಂತಿರಲಿಲ್ಲ. ಬಟ್ ಇದು ನಡೆದಿರುವುದು ಅಧಿಕಾರಿಗಳ ಮಟ್ಟದಲ್ಲಿ. ನಮ್ಮ ನಾಗೇಂದ್ರ ಅವರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ CIDನೂ ಹೇಳಿದ್ದಾರೆ. ED ಅವರು 10 ತಿಂಗಳಾಯ್ತು ಇಲ್ಲಿವರೆಗೂ. ರಾಜ್ಯದಲ್ಲಿ ಚುನಾವಣೆ ಇತ್ತೋ ಆ ರಾಜ್ಯಕ್ಕೆ ಈ ರಾಜ್ಯದ ಅಧಿಕಾರಿಗಳು ಅಲ್ಲಿಗೆ ಅಧಿಕಾರಿ ಟು ಅಧಿಕಾರಿ ಇಂಥ ವ್ಯವಹಾರ ಮಾಡ್ಕೊಂಡ್ಬಿಟ್ರಾ? ಚುನಾವಣಾ ವೆಚ್ಚಗಳಿಗೆ ಅಧಿಕಾರಿಗಳು ಕಾಸು ಸಪ್ಲೈ ಮಾಡೋಂಥದ್ದು ಏನಿರುತ್ತೆ ಅಂತ ಇಲ್ಲಿ ಬಂದಿದೆ. ಚುನಾವಣಾ ವಿಷಯ ನಿಮಗೂ ಗೊತ್ತಿಲ್ದಿರದೇನಲ್ಲ, ಅದು ನಿಜ ಅಲ್ವಾ? ಯಾವ ರಾಜ್ಯ ಚುನಾವಣೆ ಐತೆ ಅಲ್ಲಿಗೆ ಶಿಫ್ಟ್ ಆಗ್ಬಿಡ್ತಿಲ್ಲ ಇಲ್ಲಿಂದ ಹಣ ಅಂತ. ನೋಡಿ, 10 ತಿಂಗಳಾಯ್ತು ಇಲ್ಲಿವರೆಗೂ ಕೂಡ ED ಅವರು ಒಂದು ಇನ್ಫರೆನ್ಸಸ್ ನಾಗೇಂದ್ರ ಅವ್ರ ಮೇಲೆ ಕೊಡಕ್ಕಾಗಿಲ್ಲ. ಓಕೆ, ಇಂಥ ರೋಲ್ ಇದೆ ಅವ್ರದ್ದು ಅಂತ 10 ತಿಂಗಳಾಯ್ತು ಒಂದು ಇನ್ಫರೆನ್ಸ್ ಕೊಡಕ್ಕಾಗಿಲ್ಲ. ಇಲ್ಲ ಇದು ಕೋರ್ಟ್ಗೊಂದು ಸಬ್ಮಿಟ್ ಮಾಡಿಲ್ಲ. ಹೌದು, ನಾಗೇಂದ್ರ ಅವ್ರು ಮಾಡಿದ್ದಾರೆ. ಮಾಡಿದ್ದಿದ್ರೆ ಅವ್ರನ್ನ ಇದು ED ಅವರು ಒಂದು ಅಪ್ಲಿಕೇಶನ್ ಹಾಕ್ಬೇಕಿತ್ತು ಬೇರೆ ಕ್ಯಾನ್ಸಲ್ ಮಾಡಕ್ಕೆ. ದಟ್ ಶೋಸ್ ದೇರ್ ವೆಂಡೇಟಾ ಪಾಲಿಟಿಕ್ಸ್ ಅಗೇನ್ಸ್ಟ್ ಕಾಂಗ್ರೆಸ್, ಎಸ್ಪೆಷಲಿ ಅಪೋಸಿಷನ್ ಲೀಡರ್ಸ್ ಮೇಲೆ ವೆಂಡೇಟಾ ಪಾಲಿಟಿಕ್ಸ್ ಮಾಡ್ತಾರೆ. ಈ 10 ತಿಂಗಳಾಗಿದೆ. 10 ತಿಂಗಳಾದ್ರೂ ಒಂದು ನಯಾ ಪೈಸದ ಪ್ರೂಫು ನಾಗೇಂದ್ರ ಅವ್ರ ಕಡೆ ಬೊಟ್ಟು ಮಾಡಿಲ್ಲ. ಹಾಗಾಗಿ ನಾಗೇಂದ್ರ ಅವ್ರು ಹಗರಣ ಮಾಡಿಲ್ಲ. CID ಅವ್ರು ಏನು ಹೇಳಿದ್ದಾರೆ, ಇದು ಅಧಿಕಾರಿಗಳ ಮಟ್ಟದಲ್ಲಿ ಆಗಿದ್ದಾರೆ, ಅಧಿಕಾರಿಗಳಿಗೆ ಏನಪ್ಪ ಒಂದು ಶಿಕ್ಷೆ ಆಗಬೇಕು ಅನ್ನೋದೊಂದು ನಮ್ಮ ವಾದನೂ ಕೂಡ. ಇಲ್ಲಿ ED ಅವರು ವಿಚ್ಚಂಟ್ ಮಾಡ್ಕೊಂಡು ಕೂತಿದ್ದಾರೆ.
ಚಂದ್ರಶೇಖರ್ ಅವರ ಈಗ ಏನಾಗುತ್ತೆ ಇಲ್ಲಿ, ಈ ನಾಗೇಂದ್ರ ಅವ್ರ ಮೇಲೆ ದಾಳಿಗಳಾದಾಗ ಅವ್ರನ್ನ ಒಳಗಡೆ ಕಳಿಸಿದಾಗೆಲ್ಲ ಒಂದು ಜೋರ ಚರ್ಚೆ ನಡೀತು. ವಿಶೇಷವಾಗಿ BJP ಕಡೆಯಿಂದ ವಕ್ತಾರಗಳು ಮಾತಾಡಿದ್ರು, ಅಲ್ಲಿದ್ದಂಥ ಪ್ರತಿಪಕ್ಷದವರು ಎಲ್ಲರೂ ಕೂಡ ಜೋರಾಗಿ ಮಾತಾಡ್ತಾ ಇದ್ರು. ವಿಷಯ ಏನು ಅಂದರೆ, ಇದನ್ನು ತೆಲಂಗಾಣ ಎಲೆಕ್ಷನ್ ಬಳಸ್ಬಿಟ್ಟಿದ್ದಾರೆ, ಆಂಧ್ರ ಎಲೆಕ್ಷನ್ ಬಳಸ್ಬಿಟ್ಟಿದ್ದಾರೆ, ಅಲ್ಲಿ ಹಣ ಹೋಗ್ಬಿಟ್ಟಿದೆ ನೋಡಿ, ಇವ್ರು ಚುನಾವಣೆಗೆ ಹಣನ ಬಳಸ್ಕೊಳ್ತಾ ಇದ್ದಾರೆ. ಗುತ್ತಿಗೆದಾರರ ವಿಚಾರ ಬಂದಾಗಲೂ BJP ಇದೇ ಮಾತು ಹೇಳಿದ್ದು. ಇಲ್ಲಿ ಪಾಯಿಂಟ್ ಏನು ಮತ್ತು ಇಲ್ಲಿ ನೋಡಿ, ಈಗ ಒಬ್ಬರು ಲ್ಯಾಂಬೋರ್ಗಿನಿ ಉರುಸ್ ಕಾರ್ ತೊಗೋತಾರೆ, ಇನ್ನೊಬ್ಬರು ಯಾವುದೋ ಬೆನ್ಸ್ ತೊಗೊಂಡಿದ್ದಾರೆ. ಇಲ್ಲಿ ಅಧಿಕಾರಿಗಳ ವಲಯ ಅಂತ ಬಂದಾಗ ಈ ಹಣ ತಗೊಂಡು ಅವನವನ ಐಷಾರಾಮಿಗೆ ಅದನ್ನು ಬಳಸಿರೋದಕ್ಕೆ ನಮ್ಮ ಬಳಿ ಉದಾಹರಣೆ ಇದ್ದು, ಕಾರ್ಗಳನ್ನು ವಾಪಸ್ ಕೊಟ್ಟು ಅದನ್ನು ಇಡೀ ಹಣ ವಾಪಸ್ ತೊಗೊಂಡಿದೆ ಅನ್ನೋದು ಬಿಟ್ಟರೆ, ಇಂಥ ಚುನಾವಣೆ, ಇಂಥ ಕ್ಯಾಂಡಿಡೇಟು, ಇಂಥ ವ್ಯಕ್ತಿ ಅವನಿಗೆ ಇಷ್ಟು ಹಣ ಕೊಟ್ಟಿದ್ದ, ಇಂಥ ಡೇಟಲ್ಲಿ ಇಂಥ ಟೈಮಲ್ಲಿ ಇಂಥ ಕಾರಲ್ಲೋ ಇಂಥ ಬೈಕಲ್ಲೋ TTಲೋ ಯಾವುದೋ ಗಾಡೀಲಿ ಅಲ್ಲಿ ಹೋಗಿತ್ತು, ಇದೇನು ಬರಲೇ ಇಲ್ವಲ್ಲ ಇಲ್ಲಿವರೆಗೂ. ನೀವು ಹೇಳಿದ ಪ್ರಕಾರ ನೀವುಗಳು ಹೇಳಿದ್ದು ಮಾತು ಎಲೆಕ್ಷನ್ ಬಳಸ್ಬಿಟ್ಟಿದ್ದಾರೆ ಅಂತ. ಒಳ್ಳೆ ಪ್ರಶ್ನೆ ಕೇಳಿದಿರಿ, ಉತ್ತರ ಕೊಡಕ್ಕೆ ಬಿಟ್ಟು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಇದೇನೇ ಬಂದಿರತಕ್ಕಂಥದ್ದು. ಇವತ್ತು ED ರೈಡ್ ಆಗಿದೆಯಲ್ಲ, ಯಾವ ಡೈರಿ ಇದ್ರೊಳಗಡೆಗೆ ವಿಜಯ್ ಕುಮಾರು ಯಾವ ತಾಲೂಕಿಗೆ, ಯಾವ ಮಂಡಲಕ್ಕೆ, ಯಾವ MLA ಕಾನ್ಸ್ಟಿಟ್ಯೂನ್ಸಿಲಿ, ಯಾವ ಬೂತಿಗೆ ಎಷ್ಟು ಹಣ ಕೊಟ್ಟಿದ್ದು ಬರ್ತಿದ್ದು, ಅದರದ್ದೇ ತನಿಖೆ ಆಗಿ ರೈಡ್ ಆಗ್ತಿರ್ತಕ್ಕಂಥದ್ದು. ಯಾವ ನೀವು ಕಾರ್ ತಗೊಂಡಿದ್ದು, ಲ್ಯಾಂಬೋರ್ಗಿನಿ ತಗೊಂಡಿದ್ದು, ಅದು ಒನ್ ಪಾರ್ಟ್ ಆಫ್ ದಿಸ್ ಥಿಂಗು. ಕಡಿಮೆ ಎಲ್ಲರೇ ಆಗಿರೋದು 187 ಕೋಟಿ ದಲಿತರ ದುಡ್ಡು ಹೋಗಿರೋದು, 187 ಕೋಟಿ. ಇದೆಲ್ಲವನ್ನು ಒಂದು ಚಿನ್ನ ತಗೊಂಡಿದ್ದು, ಹೆಣದ ಅಂಗಡಿಗೆ ಹೋಗಿದ್ದು, ಲ್ಯಾಂಬೋರ್ಗಿನಿ ಒಂದು ಪಾರ್ಟ್ ಆದ್ರೆ ಎಲೆಕ್ಷನ್ಗೆ ಹೋಗಿದ್ದು ಯಾವ ರೀತಿ ಈ ತರದಲ್ಲಿ. ಜೊತೆಗೆ ಕೇವಲ ತೆಲಂಗಾಣ ಎಲೆಕ್ಷನ್ ಒಂದೇ ನಾನು ಹೇಳ್ತಿರೋದು, ಯಾರು ತಗೊಂಡ್ರು, ರಿಸೀವ್ ಮಾಡಿದ್ರು, ಬೂತ್ ಅವ್ರು ಯಾರು, ಏಜೆಂಟ್ ಯಾರು, ಅದನ್ನೇ ರೈಡ್ ಆಗಿರೋದು. ಇವತ್ತು ಅವ್ರ ಅಧಿಕಾರಿಗಳು ಒಂದು ಪಾರ್ಟ್ ಆದ್ರೆ ಬಳ್ಳಾರಿಗೆ ಬಂದಿದ್ದೀರಲ್ಲ ಅಂತ, ತೆಲಂಗಾಣ ಅಂತ ಹೇಳಿ ಎರಡು ಹೋಗಿತ್ತು. ಒಂದು ತೆಲಂಗಾಣಗೂ ಹೋಗಿತ್ತು, ಇನ್ನೊಂದು ಲೋಕಸಭಾ ಎಲೆಕ್ಷನ್ಗೂ ಹೋಗಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರು ಹೋಯ್ತು, ಎಲ್ಲೆಲ್ಲಿ ಹೋಯ್ತು, ಯಾವ್ಯಾವ MLA ಹತ್ರಕ್ಕೆ ಹೋಯ್ತು, ಯಾವ್ಯಾವ ಬೂತಿಗೆ ಹೋಯ್ತು ಅಂತೇಳಿ ಅಕ್ಷರನು ಹಿಡಿದಿದ್ದಕ್ಕೇನೆ ಇವತ್ತು ಬಂದು ರೈಡ್ ಆಗಿರ್ತಕ್ಕಂಥದ್ದು. ಯಾರ್ಯಾರ ಮೇಲೆ ಬರ್ತಿದ್ರಲ್ಲ ಅವ್ರದೇ ಕಾನ್ಸ್ಟಿಟ್ಯೂನ್ಸಿಗಳು ರೈಡ್ ಆಗಿದ್ದು. ಯಾರ ಕಾನ್ಸ್ಟಿಟ್ಯೂನ್ಸಿ ಕಂಪ್ಲಿ ರೈಡ್ ಆಗಿದೆ, ಇದು ಸಂಡೂರು ರೈಡ್ ಆಗಿದೆ, ಕುಡ್ಲಿಗಿ ರೈಡ್ ಆಗಿದೆ. ಯಾವ್ಯಾವುದಕ್ಕೆ ವಿತ್ ಎವಿಡೆನ್ಸ್ ಅವರಿಗೆ ಬಂದ್ಕೊಂಡಿದ್ರಲ್ಲ ಅವೇನೇ ರೈಡ್ ಆಗಿರ್ತಕ್ಕಂಥದ್ದು 100% ಅವೇನೇನೆ. ಸೊ ಇವಾಗ ನಾನು ಹೇಳ್ತಾ ಇರೋದು ಅದೇನೇನೆ, ಇಲ್ಲಿ ನೋಡ್ರಿ, ಈಗ ನಾಗೇಂದ್ರ ಮಂತ್ರಿ ಆಗಿದ್ದು ಯಾವಾಗ, ವಿಧಾನಸಭಾ ಎಲೆಕ್ಷನ್ ನಡೆದಿದ್ದು ಯಾವಾಗ, MP ಎಲೆಕ್ಷನ್ ನಡೆದಿದ್ದು ಯಾವಾಗ, ವಿಧಾನಸಭಾ ಎಲೆಕ್ಷನ್ ಆದಮೇಲೆ ಈ ಮನುಷ್ಯ ಮಂತ್ರಿ ಆಗಿರಬೇಕು. ಇಲ್ಲಿ ಆಮೇಲೆ ಬಂದಿರೋದು ಯಾವ್ದು ಎಲೆಕ್ಷನ್ನು, ತುಕಾರಾಮ್ ಎಲೆಕ್ಷನ್, ಅಂದರೆ MP ಎಲೆಕ್ಷನ್. ತುಕಾರಾಮ್ ಒಬ್ಬರಲ್ಲಿ ಸಂಸದರು. ನಾಗೇಂದ್ರ ಹಾಗಾದರೆ ವಾಲ್ಮೀಕಿ ನಿಮಕ್ಕೆ ಏನಾದರೂ ಆಗಕ್ಕೆ ಮುಂಚೆನೇ ಬಳ್ಳಾರಿಯಲ್ಲಿ ನೀನು ಯಾರಪ್ಪ, ನಾರಾ ಭರತ್ ರೆಡ್ಡಿ ನೀನು ಶಾಸಕ ಆಗು, ಗಣೇಶ್ ನೀನು ಶಾಸಕ ಆಗು, NT ಶ್ರೀನಿವಾಸು ನೀನು ಶಾಸಕ ಆಗು ಅಂತೇಳಿ ಹಣ ಹೆಂಗ್ರಿ ಸಪ್ಲೈ ಮಾಡ್ತಾರೆ? ಶಾಸಕರು ಕೇಳ್ತಾ ಇರೋದು ನಾನು ಈಗ. ಶಾಸಕ ಆಗಿ MP ಚುನಾವಣೆ ಯಾವಾಗ ಬಂದಿದ್ದು ಆಯ್ತು ಹೇಳಿ, MP ಚುನಾವಣೆ 1 ವರ್ಷ ಆಯ್ತು. ಹೌದು, ಶಾಸಕರು ಹೇಳ್ತಾ ಇರೋದು ಶಾಸಕರ ಎಲೆಕ್ಷನ್ ಆಗ್ಬಿಟ್ಟಿತ್ತು. ಶಾಸಕರ ಚುನಾವಣೆ ಅಲ್ಲ ಸರ್, ಲೋಕಸಭಾ MP ಅದ್ರಲ್ಲಿ ತುಕಾರಾಮ್ ಇರೋದು ಒಬ್ಬರೇ ಇರೋದಲ್ಲಿ. MP ಚುನಾವಣೆಯಲ್ಲಿ ಆ MP ಚುನಾವಣೆಗೆ ಪ್ರತಿ ತಾಲೂಕಿಗೂ ದುಡ್ಡು ಆಯ್ತಲ್ಲ, ಅದನ್ನೇ ಇವ್ರನ್ನ ಯಾಕೆ ಎಲ್ಲ ಎಲ್ಲ ತಾಲೂಕು ಕೊಟ್ಬಿಟ್ರು ಅಂತ. ಈ MP ಚುನಾವಣೆಯಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಆ ಕಾನ್ಸ್ಟಿಟ್ಯೂನ್ಸಿಗೆ ದುಡ್ಡು ಹೋಗಿರ್ತಕ್ಕಂಥದ್ದು ಇದು. MP ಚುನಾವಣೆಗೆ ಇವ್ರಿಗೆ ಯಾವ ಶ್ರೀನಿವಾಸ್ ಅವಾಗ ಅವರು MLA ಆಗಿದ್ರು, ಬರೀ 3 ಕೋಟಿ ಹೋಗಿದೆ ಅವ್ರಿಗೆ. ಕಂಪ್ಲಿಗೆ ಎಷ್ಟು ಹೋಯ್ತು, ಭರತ್ ರೆಡ್ಡಿದು ಬಳ್ಳಾರಿ ನಗರಕ್ಕೆ ಎಷ್ಟು ಹೋಯ್ತು, ಗ್ರಾಮಾಂತರಕ್ಕೆ. ಇದು MP ಚುನಾವಣೆಯಲ್ಲಿ ಹೋಗಿರತಕ್ಕಂಥದ್ದು. ತಾಲೂಕುವಾರು ಕೊಟ್ಟಿರ್ತಕ್ಕಂಥ ಹಣ, ಅದು ಕೊಟ್ಟಿರ್ತಕ್ಕಂಥದ್ದು ಈವನ್ ಬೂತ್ ಲೆವೆಲ್ ಕೊಟ್ಟಿರ್ತಕ್ಕಂಥ ಹಣ, ಅದೇ ರೈಡ್ ಆಗ್ತಾ ಇರ್ತಕ್ಕಂಥದ್ದು. ಮೊದಲನೇದು. ಎರಡನೇದು, ಹಣ ಸಿಕ್ತು ನಿಮಗೆ, ನಿಮ್ ಪ್ರಕಾರ ಹಣ ಸಿಕ್ಕಿದೆ? ಹೌದು, 100% ಸಿಕ್ಕಿದೆ. ಎಲ್ಲಿ ಇವ್ರ ಹತ್ರ ಸಿಕ್ಕಿದೆ ಹಣ? ನಿಮಗೆ ಹಣ ಸಿಕ್ಕಿಲ್ಲ ಸರ್, ಹಣ ಹಂಚಿಕೊಂಡಿದ್ದಾರೆ, ಎಲ್ಲೆಲ್ಲಿಂದ ಡಾಕ್ಯುಮೆಂಟ್ಗಳು ಸಿಕ್ಕಿದೆ. ಮೊದಲನೇದು. ಎರಡನೇದು, ಇವ್ರು ನಾಗೇಂದ್ರ ಪಾತ್ರನೆಲ್ಲ ಅಂತ ಹೇಳಿದ್ರಲ್ಲ ಸರ್, ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಆತ್ಮಹತ್ಯೆ ಲೆಟರ್ ಏನಿತ್ತು? ಸಾಯ್ತಕ್ಕಂಥ ಒಬ್ಬ ಮನುಷ್ಯ ಜೀವ ಬಿಡ್ತಾ ಇದ್ದಾನೆ, ಅವ್ನು ಸುಳ್ಳು ಬರೀತಾನ? ಯಾಕೆ ನಾವು ಆತ್ಮಹತ್ಯೆನ ಲೆಟರ್ಗಳನ್ನ ಇವತ್ತು ಸುಪ್ರೀಂ ಕೋರ್ಟ್ ಹೈಯೆಸ್ಟ್ ಎವಿಡೆನ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡುತ್ತೇಳಿ? ಯಾಕೆಂತೇಳಿ ಸಾಯ್ತಕ್ಕಂಥ ಸಂದರ್ಭದಲ್ಲಿ ಯಾರು ಸುಳ್ಳು ಹೇಳಕ್ ಹೋಗಲ್ಲ. ಏನಂತ ಹೇಳಿದ ಅವನು, ಮಂತ್ರಿಗಳ ಆದೇಶದಿಂದನೇ ಆಗೋಗಿದ್ದು ಅಂತ ಹೇಳಿ. ಇಷ್ಟು ಶುರುವಾಗಿದ್ದು ಆ ಚಂದ್ರಶೇಖರ್ ಆತ್ಮಹತ್ಯೆಯಲ್ಲಿ ಆ ಮನುಷ್ಯ ಬರೆದಿದ್ದಾನೆ ಮಂತ್ರಿಗಳದಾಗಿದೆ ಅಂತೇಳಿ, ಅದಾಗಿದೆ ಅಂತೇಳಿ ಇವರು ಸಿದ್ದರಾಮಯ್ಯವರು ಒಪ್ಕೊಂಡು ಅವರು ರಾಜೀನಾಮೆ ತಗೊಂಡಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಎಂತ ಮಾತಾಡಿದ್ರು ಗೊತ್ತಾ? ಇವತ್ತು ಏನಾದ್ರು ಅದರೊಳಗಡೆ ಕಾನೂನಿನ ವ್ಯಾಪ್ತಿಯಲ್ಲಿ ನಡೀತಾ ಇರೋದ್ರಿಂದ ನಾವು ಅದಕ್ಕೆ ಅಡ್ಡಿಪಡಿಸೋದಿಲ್ಲ TDK ತನಿಖೆಗೆ ಅಂತೇಳಿ ಸಿದ್ದರಾಮಯ್ಯ ಅಡ್ಡಿಪಡಿಸಲ್ಲ ಅಂತ ಹೇಳ್ತಾರೆ. ಇವ್ರು ಯಾರೋ ವಕ್ತಾರರು ಬಂದ್ಬಿಟ್ಟು ಮಾಡೋದೇ ತಪ್ಪು ಅಂತ ಹೇಳ್ತಾರೆ. ಏನ್ರಿ ಕಾಂಗ್ರೆಸ್ನ ದುರವ್ಯವಸ್ಥೆ ಇದು? ಓಕೆ ಫೈನ್. ಕಶ್ಯಪ್ ಅವರೇ, ಈಗ ಈ ಒಂದು ಹಣ ಅತಿ ದೊಡ್ಡದಾಗಿ ಸದ್ದು ಮಾಡಿದ್ದು, ಸುದ್ದಿಯಾಗಿದ್ದು ಅಂದರೆ ಇತರೆ ರಾಜ್ಯದ ಎಲೆಕ್ಷನ್ಗೂ ಕೂಡ ಇಲ್ಲಿಂದ ಹಣ ಸಪ್ಲೈ ಆಯಿತು, ತೆಲಂಗಾಣ ಅದರ ಗೆಲುವಿನಲ್ಲಿ ಇಲ್ಲಿನ ಹಣ ಇದೆ, ಆ ಥರ ಇದೆ, ಇದೆಲ್ಲ ಬಂತಲ್ಲ.
ಈ ತೆಲಂಗಾಣಕ್ಕೂ ಹಣ ಹೋಯಿತು ಅಂತ ಹೇಳಿದ್ರು. ಈ ಕಡೆ ಈಗ ಬಂದಿರೋ ಸರದಿ ಬಳ್ಳಾರಿಯದ್ದು. ಸೊ ಇಲ್ಲಿ ಬಳ್ಳಾರಿ ಅಂತ ಬಂದಾಗ ಆಗ ಈ ಕಡೆ ನಾಗೇಂದ್ರ ಅವರು ಇಷ್ಟು ಜನಗಳಿಗೂ ತುಕಾರಾಮ್ ಅವ್ರನ್ನ ಗೆಲ್ಲಿಸುವ ಸಲುವಾಗಿ ಯಾಕಂದರೆ ವಿಧಾನಸಭೆಗಳೆಲ್ಲ ಸೇರಿಕೊಂಡೆ ತಾನೇ ಲೋಕಸಭೆ ಕ್ಷೇತ್ರ ಆಗೋದು, ಇಷ್ಟು ಶಾಸಕರಿಗೂ ಅವರಲ್ಲಿ ಸಖತ್ತಾಗಿ ಸಪ್ಲೈ ಮಾಡಿದ್ರು, ಅದರಿಂದ ಅವ್ರು ಗೆದ್ದರು ಅಂತ. ನೋಡಿ, ಅವ್ರಿಗೆ ಕೊಟ್ಟರು ಇವ್ರಿಗೆ ಕೊಟ್ಟರು ಇವಾಗ ಚಂದ್ರಶೇಖರ್ ಅವರು ಮಾತಾಡ್ತಿರೋದು ಆ ಮನುಷ್ಯನ ಡೈರಿಲಿ ಇದ್ದದ್ದು, ಏನಂದ್ರೆ ಡೆತ್ ನೋಟ್ ಅಲ್ಲಲ್ಲ. ನೋಡಿ ಇವಾಗ ನೋಡಿ, ಇವಾಗ ಡೈರಿನ ಎಷ್ಟು ಅಥೆಂಟಿಸಿಟಿ ಅಂತ ನೀವು ವೆರಿಫೈ ಮಾಡಿದ್ದೀರಾ? ಅವು ಇವಾಗ ಡೈರೆಕ್ಟ್ ಆಗಿ ನಾನು ಭರತ್ ರೆಡ್ಡಿ ಕೊಟ್ಟೆ, ನಾನು ಶ್ರೀನಿವಾಸ್ ಕೊಟ್ಟೆ, ಕಂಪ್ಲಿ ಗಣೇಶ್ ಕೊಟ್ಟೆ ಅಂತ ಏನಾರ ಒಂದು ಹಾರ್ಡ್ ಫ್ಯಾಕ್ಟ್ ರೂಲ್ ಇದೆಯಾ? ನಾನು ಬರೆದು ಬಿಡ್ತೀನಿ, ನಾನು ಜನಾರ್ದನ್ ರೆಡ್ಡಿ 100 ಕೋಟಿ ಕೊಟ್ಟೆ, ಯಡಿಯೂರಪ್ಪನವ್ರಿಗೆ 500 ಕೋಟಿ ಕೊಟ್ಟೆ ಅಂತ. ಕ್ಯಾನ್ ವಿ ಜಡ್ಜ್? ಏನಾರು ಒಂದು ಹಾರ್ಡ್ ಫ್ಯಾಕ್ಟ್ ಪ್ರೂಫ್ ಇದೆಯಾ? ಇಲ್ಲ. ಯಾರೋ ಒಂದು ಬರ್ದಿರೋ ಡೈರಿನ ಇಟ್ಕೊಂಡು ಕೊಟ್ಟೆ 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 ಅಂತಾರಲ್ಲ, ಡೈರಿಗಳು ಸುಪ್ರೀಂ ಕೋರ್ಟೇ ಹೇಳಿದೆ ಇಟ್ಸ್ ನಾಟ್ ಎ ವ್ಯಾಲಿಡ್ ಪ್ರೂಫ್ ಅಂತ. ಕಳೆದ ಸರ್ಕಾರದಲ್ಲೂ ನಿಮ್ಗೆ ಗೊತ್ತು ಏನೇನಾಗಿತ್ತು, ಡೈರಿ 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 ಅಂತ. ಇದೇ ಡೈರಿಗಳನ್ನ ಎಷ್ಟು ಡೈರಿಗಳು ಬಿಟ್ಟಿದ್ರು ಇವರೇ ಬಿಜೆಪಿ ಅವರು, ಇವಾಗಲೂ ಅದೇ ಡೈರಿಗಳನ್ನ ಇವಾಗ ಬಿಡ್ತಿದ್ದಾರೆ. ಆ ಡೈರಿಗಳಿಗೆ ಎಷ್ಟು ಬೆಲೆ ಇದೆ ಅಂತ ನಿಮ್ಗೂ ಗೊತ್ತು. ಕೋಡ್ ವರ್ಡ್ಗಳು ಅಲ್ಲಲ್ಲ, ಕೋಡ್ ವರ್ಡ್ ಏನೋ, ಆ ಡೈರಿಗಳಿಗೆ ಎಷ್ಟು ಬೆಲೆ ಇದೆ ಅಂತ ನಿಮ್ಗೂ ಗೊತ್ತು. ಏನು ಇಲ್ಲ, ಬರೀ ಸುಮ್ನೆ ಹೋಗ್ಬಿಟ್ಟು ಒಂದು ಡೈರಿ ಬಿಸಾಕೋದು. ಯಾರು ಬಿಸಾಕೋದು ಅದನ್ನ? ಇದೇ ಕೆಲಸ ಬಿಜೆಪಿ ಅವ್ರದ್ದು. ಡೈರಿ ತಗೊಂಡೋಗಿ ಇದೇ ಕೆಲಸ ಮಾಡಿದ್ರಲ್ಲ ಕಳೆದ ಸರ್ಕಾರದಲ್ಲೂ. ಕಳೆದ ಸರ್ಕಾರದಲ್ಲಿ ಮಾಡಿದ ಬಿಜೆಪಿ ಏನ್ ಮಾಡಿದ್ರು, ಅವರು ಕೊಟ್ಟೆ ಇವರು ಕೊಟ್ಟೆ ತಗೊಂಡೋಗಿ ಬಿಸಾಕೋದು. ಆಮೇಲೆ ಯಾರನ್ನೋ ಇಡಿನ ಸಿಬಿಐನ ಚೂ ಬಿಡೋದು. ಇಡಿ ಸಿಕ್ತು, IT ಸಿಕ್ತು, ಅವ್ರು ಸಿಕ್ತು ಅಂತ ತೋರ್ಸೋದು. ಅಟ್ ದಿ ಎಂಡ್ ಆಫ್ ದಿ ಡೇ ಏನು, ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ನೀವು ರೇಡ್ ಮಾಡ್ತೀರಾ ವಿತ್ ಪ್ರೂಫ್ ಬರಲ್ಲ ಅಂತ. ದಟ್ಸ್ ದ ಎಂಡ್ ದ ಟಾಪಿಕ್. ಸುಮ್ಮನೆ ಇವರು ವಿಚೇಟ್ ಮಾಡ್ತಾರೆ. ಈಗ ಎರಡು ಭಾಗ ನಾನು ಕೇಳ್ಬಿಡ್ತೀನಿ ಚಂದ್ರಶೇಖರ್, ಏನ್ ಗೊತ್ತಾ, ಏನಾಗುತ್ತೆ, ಒಂದು ಚುನಾವಣಾ ಖರ್ಚು ಅಂತ ಅನ್ಕೊಳ್ಳಿ. ಬೂತ್ ಟು ಬೂತ್ ಮ್ಯಾನೇಜ್ ಮಾಡಬೇಕು, ಬೂತಿಂದ ಬೂತ್ಗೆ ಮ್ಯಾನೇಜ್ ಆಗಬೇಕಾಗತ್ತೆ. ತಾಲೂಕು, ಹುಡುಗರು, ಖರ್ಚು, ಬ್ಯಾನರು, ಊಟ ಆಯಿತು. ಜಸ್ಟ್ ಫಾರ್ ಇವ್ರು ಹೇಳಿದ್ದು ದಾಟಿಲ್ಲ, ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದು ಪುಸ್ತಕದಲ್ಲಿ ಇಲ್ಲಿಗೆ ನಾನು 50 ಲಕ್ಷ ಖರ್ಚು ಮಾಡಿದೆ, 25,000 ಖರ್ಚು ಮಾಡಿದೆ, ಊಟಕ್ಕೆ 2,000 ಕೊಟ್ಟೆ, 3,000 ಕೊಟ್ಟೆ, ಅದೊಂದು ಡೈಲಿ ಬರೆದಿದ್ರು ಅಂತಲೇ ಅನ್ಕೊಳ್ಳೋಣ. ಆಯ್ತಪ್ಪ, ಎಲೆಕ್ಷನ್ ಕಮಿಷನ್ಗೆ ಯಾರಾದರೂ ಇಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿರುವ ಬಗ್ಗೆ ಅವತ್ತಿನ ತುಕಾರಾಮ್ ವಿರುದ್ಧದ ಅಭ್ಯರ್ಥಿನೋ ಅಥವಾ BJPನೋ ಅವತ್ತು ದೂರು ಕೊಡಬೇಕಾಗಿತ್ತು. ಏನ್ರಿ ಹಣದ ಹೊಳೆ ಹರಿಸ್ಬಿಟ್ಟಿದ್ದಾರೆ ಅಂತ ಬಾಯಲ್ಲಿ ಹೇಳೋದು ಬೇರೆ, ವಿತ್ ಪ್ರೂಫ್ ನೀವು ಮಾತಾಡೋದು ಬೇರೆ. ಅಕಾರ್ಡಿಂಗ್ ಟು ವಿಜಯ್ ಕುಮಾರ್ಸ್ ಡೈರಿ ಐ ಆಮ್ ಟಾಕಿಂಗ್ ಅಬೌಟ್. ಅದೇ ನಿಜ ಆಗಿದ್ದಿದ್ರೆ ನೀವು ಜೋರಾಗಲ್ಲಿ ಕೂಗಾಡ್ಬಿಡ್ಬೇಕಾಗಿತ್ತು, ಏನ್ರಿ ಕೋಟಿಗಟ್ಟಲೆ ಸುರಿತಾ ಇದ್ದಾರೆ ಅಂತ ಹೇಳಿ. ಆಯಿತು, ಒಂದು ವೇಳೆ ಕೋಟಿಗಟ್ಟಲೆ ಖರ್ಚು ಮಾಡಿದರೆ ಇದು ವಾಲ್ಮೀಕಿ ನಿಗಮದ ನಾಗೇಂದ್ರ ಅವರು ಲೂಟಿ ಮಾಡಿದ್ದಾರೆ ಎಂದು ಆರೋಪಿಸಲಾಗಿರುವ ಹಣವನ್ನೇ, ಅದೇ ನೋಟುಗಳು, ಅದೇ ಕಂತೆಯನ್ನೇ ತಂದು ಬಳ್ಳಾರಿ ಲೋಕಸಭಾ ಎಲೆಕ್ಷನ್ ಖರ್ಚು ಮಾಡಿದ್ರು ಅಂತ ನೀವು ಹೆಂಗೆ ಪ್ರೂವ್ ಮಾಡ್ತೀರಿ? ಈಗ ನಾನು ಅದಕ್ಕೇ ಮತ್ತೆ ನಾನು ಕಾಂಗ್ರೆಸ್ ಸ್ನೇಹಿತರಿಗೆ ಹೇಳ್ತೀನಿ, ದಯಮಾಡಿ ಒಂದು ಸ್ವಲ್ಪ ಸ್ಟಡಿ ಮಾಡ್ಕೊಂಬನ್ನಿ ಏನು ಕೇಸ್ ಆಗಿದೆ ಅಂತೇಳಿ. ಇದು ಡೈರಿ ನೋಡಿ ಕೇಸ್ ಮಾಡಿದ್ದಲ್ಲ ಸ್ವಾಮಿ, ಇದು ವಿಜಯ್ ಕುಮಾರ್ದು ಸ್ಟೇಟ್ಮೆಂಟ್ ಆಗಿರೋದು. ಇಡಿ ಕೋರ್ಟಲ್ಲಿ ಸ್ಟೇಟ್ಮೆಂಟ್ ಆಗಿರ್ತಕ್ಕಂಥದ್ದು ಮೊದಲನೇ ಒಂದು. ಎರಡನೇದು ಏನು 21 ಕೋಟಿ ಈ ನಿಗಮ ಹಣ ಡೈವರ್ಟ್ ಆಗಿ ಬಂತಲ್ಲ, ಆ 21 ಕೋಟಿ ಹಣದ ಮೂಲ, ಆ ಹಣದ ಫೋಟೋಗ್ರಾಫು ವಿಜಯ್ ಕುಮಾರ್ ಮೊಬೈಲಲ್ಲಿ ಇತ್ತಲ್ಲ, ಹಣದ ಫೋಟೋಗ್ರಾಫು, ಯಾರ್ಯಾರಿಗೆ ಬಂಡ್ಲು ಮಾಡಿದಿಲ್ಲ ಆ ಬಂಡ್ಲು ಮಾಡಿದ ಫೋಟೋಗ್ರಾಫು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ವಿಜಯ್ ಕುಮಾರ್ ಸ್ಟೇಟ್ಮೆಂಟ್, ಅವರೇ ಅಪ್ರೂವರ್ ಆಗಿ ಕೊಟ್ಟಂತ ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟ್ ಮೇಲೆ ನಡೆದಿದ್ದು ಇದು ದಾಳಿಗಳು. ಕೇವಲ ಎಲ್ಲ ಬರೆದ್ಬಿಟ್ಟಾರೆ ಅಂತಲೇ ಕಂಪ್ಲೀಟ್ ಮೂಲವನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ರು ಅವರು. ಇಲ್ಲಿಂದನೇ ಬಂತು, ಇಲ್ಲಿ ಈ ಜಾಗದಿಂದನೇ ಬಂತು, ಹಿಂಗೆ ಹಂಚಿಕೆ ಆಯ್ತು, ಇಷ್ಟಿಷ್ಟು ಬೂತ್ಗೆ ಇಷ್ಟಿಷ್ಟು ಹೋಯ್ತು ಅಂತೇಳಿ ಎವ್ರಿಥಿಂಗ್ ಅವ್ರ ಅಪ್ರೂವರ್ ಆಗಿ ಹೇಳಿರ್ತಕ್ಕಂಥದ್ದು. ನಾವು ಹೇಳಿದಲ್ಲ, ಬಿಜೆಪಿ ಹೇಳೋದಲ್ಲ, ಅವರ PA ಹೇಳಿರ್ತಕ್ಕಂಥದ್ದು. ಅದನ್ನೇ ಗೋವರ್ಧನ್ ಇನ್ನೊಬ್ಬ PA ಗೋವರ್ಧನ್ ಬಾಯಿಂದನೇ ಬಂದಿದ್ದು, ಎಲ್ಲಿಂದ 21 ಕೋಟಿ ಬಂತು ಅಂತೇಳಿ. ಇದೆಲ್ಲ ಆದ್ಮೇಲೆ ವಿತ್ ಆಲ್ ದ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅವರು ದಾಳಿ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದು 100% ಇದು ಸಿಗಾಕೊಂಡಿರ್ತಕ್ಕಂಥ ಕೆಲಸನೇ ಇದರಲ್ಲಿ. ಆ ನೋಟುಗಳ ಮೇಲೆ ವಾಲ್ಮೀಕಿ ನಿಗಮದ ಏನಾದರೂ ಸೀಲಿತ್ತಾ? ಬಂಡಲ್ಗಳ ಮೇಲೆ ಈಗ ಅಪ್ರೂವರ್ ಅನ್ನೋ ಒಂದು ಹೇಳಿಕೆನ ನೀವು ಕೇಳಿಸ್ಕೊಳ್ಳಿ ಚಂದ್ರಶೇಖರ್ ಅವರೇ, ತೀರಾ 1 ವರ್ಷದ ಹಿಂದೆ ಒಂದು ಪ್ರಸಿದ್ಧವಾದಂಥ ಮರ್ಡರ್ ಕೇಸ್ ಆಯಿತು. 3 ಜನ ಬಂದರು, ನಾವೇ ಹೊಡೆದಾಕಿದ್ದು ಅಂದರು. ನನ್ನ ಕೇಸ್ ಬಗ್ಗೆ ನಿಮ್ಗೆ ಅರ್ಥ ಆಗಿರ್ತೀವಿ ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ನಾವೇ ಹೊಡೆದ್ವಿ, ನಾವೇ ಸಾಯಿಸಿದ್ವಿ, ಹಣಕಾಸಿನೇನೋ ವ್ಯವಹಾರ ಆಯಿತು ಅಂತ ಹೇಳಿ ಪೊಲೀಸರು ಅದರ ಮೇಲೇ ಯಾಕೆ ಹೊಡೆದ್ರಿ ನೀವು ಒಪ್ಕೊಂಡಿದ್ದೀರಾ? ಆಯ್ತು ಒಪ್ಕೊಂಡ್ರಿ, ನಾವು ಚೂಚಿಬಿಟ್ಟಿವಿ, ಅವನಿಗೆ ಹೊಡೆದ್ಬಿಟ್ವಿ, ನಮಗೆ ದುಡ್ಡು ಕೊಟ್ಟಿಲ್ಲ, 2.5 ಲಕ್ಷ 1.5 ಲಕ್ಷ. ಮುಗಿದೋಯ್ತಾ ಕೇಸ್ ಮುಗಿದೋಯ್ತು ಅಲ್ಲಿಗೆ. ಅಪ್ರೂವರೇ ತಾನೆ ಅವರು 3 ಅಪ್ರೂವರ್ ಹೇಳಿದ ಹೇಳಿಕೆಯನ್ನು ಒಬ್ಬನೋ ಇಬ್ಬನೋ 3 ಅಪ್ರೂವರ್ ಹೇಳಿಬಿಟ್ರೆ ಅದು ಅಂತಿಮ. ನಾನು ಹೇಳ್ತಿರೋದು ಇಲ್ಲಿ ಹಗರಣ ಆಗಿಲ್ಲ ಅಂತ ಇಲ್ಲಿ ವಕಾಲತ್ ವಹಿಸ್ತಾ ಇಲ್ಲ, ಇದಕ್ಕೂ ವಾಲ್ಮೀಕಿ ನಿಗಮದ ಹಣನೇ ಅಂತ
ಪ್ರೂವ್ ಆಗಿದ್ಯಾ ಅಂತ ನಾನು ಆ ಆಂಗಲ್ ಕೇಳ್ತಾ ಇದ್ದೀನಿ ಅಷ್ಟೇ. ನೀವು ಯಾವಾಗ ಆಗ್ಬೇಕು, ಏನಿಗೆ ಆಗ್ತಿರೋದು? ಸರಿ. ಈಗ ತನಿಖೆ ಆಗ್ತಿರ್ತಕ್ಕಂಥದ್ದು ಇನ್ನೂ ಏನು ಮಾತುಗಳು ಹೇಳೋದು ಅದೆಲ್ಲ ಪ್ರೂಫ್ ತನಿಖೆ ಮಾಡ್ತಿರ್ತಾರೆ, ರೈಡ್ ಮಾಡ್ತಿದ್ದಾರೆ. ಪ್ರೂಫ್ ಆಗಿ ನಿಮ್ಗೆ ರಿಸಲ್ಟ್ ಬಂದಾಗ ತಾನೆ ಗೊತ್ತಾದ ಮೇಲೆ ತಾನೇ ಗೊತ್ತಾಗೋದು. ಇವಾಗ ನೀವು ಹೇಳ್ತಿರ್ತಕ್ಕಂಥದ್ದು ಎಲ್ಲಿಂದ ಬಂದು ಅಂತ ಹೇಳಿದ್ರೆ ಹೌದು ಅದನ್ನೇ ಹುಡುಕ್ತಾ ಇರೋದು, ಎಲ್ಲಿಂದ ಬಂತು ಅಂತ ಹೇಳಿ. ವಾಲ್ಮೀಕಿ ನಿಗಮದಲ್ಲಿ ಹಗರಣ ನಡೆದಿದ್ಯಾ ಇಲ್ಲ ಅಂತ ಇಷ್ಟಕ್ಕೆ ಆನ್ಸರ್ ಮಾಡಿ ನನಗೆ. ಹಗರಣ ಆಗಿದೆ ಆಗಿಲ್ಲ, ಎಸ್ ಆರ್ ನೋ? ಅಧಿಕಾರಿಗಳ ಮಟ್ಟದಲ್ಲಿ ಹಗರಣ ಆಗಿದೆ, ನಾವು ರಿಕವರಿ ಮಾಡಿದ್ವಿ. ಕಮಿಂಗ್ ಬ್ಯಾಕ್ ಟು ದ ಈ ಹಣವನ್ನ ತೆಲಂಗಾಣ ಬಳ್ಳಾರಿ ಎಲೆಕ್ಷನ್ಗೆ ಬಳಸಲಾಗಿದೆ, ಬಳಸಲಾಗಿಲ್ಲ? ಯಾವ ಎಲೆಕ್ಷನ್ಗೂ ಕೂಡ ನಾವು ಬಳಸಿಲ್ಲ, ಬಳಸುವುದು ಇಲ್ಲ ಅಂತ ಒಂದು ಸರ್ಕಾರಿ ದುಡ್ಡನ್ನ ನಾವು ಬಳಸೋದು ಅವಶ್ಯಕತೆನೂ ಇಲ್ಲ. ಇವಾಗ ಅಪ್ರೂವರು ವಿನಯ್ ಹೇಳ್ಬಿಟ್ಟ, ಅವ್ನು ಹೇಳ್ಬಿಟ್ಟ, ಇವ್ನು ಹೇಳ್ಬಿಟ್ಟ ಅಂತಾರಲ್ಲ, 10 ತಿಂಗಳು ಬೇಕಾ ಇವ್ರಿಗೆ? 10 ತಿಂಗಳು ಒಂದು ಕೋರ್ಟ್ಗೆ ಸಬ್ಮಿಟ್ ಮಾಡಕ್ಕೆ 10 ತಿಂಗಳು ಬೇಕಾ? ಇವ್ನು ಹೇಳಿದಾನೆ, ಹೌದು ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು, ಹೌದು ಶ್ರೀನಿವಾಸ್ಗೆ ಕೊಟ್ಟಿದ್ದೆ, ಭರತ್ ಕೊಟ್ಟಿದ್ದೆ, ಗಣೇಶ್ ಕೊಟ್ಟಿದ್ದೆ ಅನ್ಬಿಟ್ಟು ಅವತ್ತೇ ಫಿಕ್ಸ್ ಮಾಡ್ಬೇಕಾಗಿತ್ತು. ವೈ ಡು ದೇ ನೀಡ್ ಟೈಮ್ 10 months? ಇವರು ಪ್ರತಿ ತಿಂಗಳು ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ಇವತ್ತು ಕರ್ನಾಟಕ ಕಾಂಗ್ರೆಸ್ ಇದೆ, ನಾಳೆ ಇದು ವೆಸ್ಟ್ ಬೆಂಗಾಲು, ನಾಳಿದ್ದು DMK, ನಾಳಿದ್ದು ಕೇರಳ ಅಂತ ರೌಂಡ್ ಹೊಡಿತಾ ಇರ್ತಾರೆ. ಈ ತಿಂಗಳು ಕರ್ನಾಟಕದ ರೊಟೇಷನ್ ಪಾಲಿಸಿ ಮೇಲೆ ಈ ತಿಂಗಳು ಕರ್ನಾಟಕಕ್ಕೆ ಒಂದು ಮಾತಾಡ್ರಿ. ಇರೋ ಫ್ಯಾಕ್ಟ್ ಅದು. ಯಾವ್ದಾರ ನಿಮ್ಮ ಸಚಿವರ ಹೇಳಿದ್ದಾರೆ ಒಂದು ಫ್ಲೋರ್ ಮೇಲೆ ಕನ್ವಿಕ್ಷನ್ ರೇಟ್ ಬರೀ ಇಬ್ಬರಿಗೆ ಕನ್ವಿಕ್ಟ್ ಮಾಡಿದೀವಿ ಅಂತ. ಅದು ತೋರಿಸುತ್ತೆ ನೀವು ED, IT, CBI ನ ಏನಕ್ಕೆ ಇಟ್ಕೊಂಡಿದ್ದೀರಾ? ಒಬ್ರು ಸುಪ್ರೀಂ ಕೋರ್ಟ್ ಉನ್ನತವಾದ ಜಡ್ಜ್ ಹೇಳಿದ್ದಾರೆ, ನೀವು ಮಾಡ್ತಿರುವುದು ಒಂದು ವಿಚಂಟು ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ನೀವು ಒಂದು ವಿತ್ ಪ್ರೂಫ್ ಯಾರನ್ನು ಕನ್ವಿಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿರ್ಬೇಕಾದ್ರೂ ಬಿಜೆಪಿ ಅವರು ಏನಕ್ಕೆ ಬಿಜೆಪಿ ಈಗ ಇಡಿನ ಯಾವುದೇ ಶಕ್ತಿ ತಡೆದಿಲ್ಲ. ಈಗ ವಿಜಯ್ ಕುಮಾರ್ ಹೇಳಿದ್ರು, ಅಪ್ರೂವರ್ ಹೇಳಿದ್ನೋ, ಇನ್ನೊಬ್ರು ಹೇಳಿದ್ರು, ನೀವು ಎಲ್ಲರೂ ತಗೊಂಡು ಒಳಗಡೆ ಹಾಕ್ಬಿಡ್ಬೋದಲ್ವಾ? 10 ತಿಂಗಳಾದ ಮೇಲೆ ಆ ಡೈರಿ ಇಟ್ಕೊಂಡಿದ್ರು, ಅವ್ನು ಹಿಂಗೆ ಹೇಳಿದ, ಅಪ್ರೂವರ್ ಹೇಳಿದ, ಇದು ಹೇಗಿದು? ಯಾವುದೇ ಡಿಬೇಟ್ ಅಲ್ಲಿ ಈ ತರ ಹಾಸ್ಯಾಸ್ಪದವಾಗಿ ಹೋಗ್ಬಾರ್ದು ಸರ್. ಪ್ರಶ್ನೆ ನೋಡಿ, ಅವ್ರ ಯಾಕೆ ಅವತ್ತು ಮಾಡಿಲ್ಲ, ಇವ್ರ ಯಾಕೆ ಅವತ್ತು ಮಾಡಿಲ್ಲ? ಯಾವತ್ತು ಇಂದಿರಾ ಗಾಂಧಿ ಅವ್ರು ಮರ್ಡರ್ ಆಗಿದ್ದೆ ಅವತ್ತು, ಅವ್ರದ್ದು ಕನ್ವಿಕ್ಷನ್ ಆಗಿದೆ ಅವತ್ತು. ಓಕೆ, ಎಲ್ಲಾರ ಕಣ್ಣೆದುರುಗಡೆ ದೇಶದ ಪ್ರಧಾನಮಂತ್ರಿನ ಗುಂಡು ಹೊಡೆದ್ರು, ಸಾವಿರಾರು ಜನ ಎದುರುಗಡೆಗೆ. ಅವ್ರದೇ ಸರ್ಕಾರ, ಅವ್ರದೇ ಪ್ರೈಮ್ ಮಿನಿಸ್ಟರ್, ಎಲ್ಲ ಅವ್ರದೇ ಇತ್ತು. ವ್ಯವಸ್ಥೆ ಸರ್ ಅದು. ನನಗೆ ಯಾಕೆ ಜೈಲ್ಗೆ ಹಾಕಿಲ್ಲ? ನೀವು ಯಾಕೆ 2 ವರ್ಷಕ್ಕಾದ್ರಿ ನೀವು 86 ಯಾಕೆ ಕೂತ್ಕೊಂಡಿರಿ ಅಂತ ಹೇಳಿದ್ರೆ, ಜನವರಿ 23, 1986 ಅವ್ರದ್ದು ಕನ್ವಿಕ್ಷನ್ ಆಗಿದ್ದು. ಯಾಕೆ ಕನ್ವಿಕ್ಷನ್ ಆಯ್ತು ಅಂತ ಹೇಳಿದ್ರೆ, ಎಲ್ಲಾರ ಕಣ್ಮುಂದೆ ಮರ್ಡರ್ ನಡೆದಿದ್ರು ಕೂಡ ವಿಚಾರಣೆ ಮಾಡಬೇಕಾಗುತ್ತೆ. ಇದು ಸರಿನಾ ಅತ್ತೇನಾ? ಅವ್ರಿಗೂ ಡಿಫೆನ್ಸ್ ಮಾಡಕ್ಕೆ ಏನೋ ಹೇಳ್ತಾರೆ. ಮತ್ತೆ ಯಾಕೆ ಟೈಮ್ ಆಯ್ತು ಅಂತ ಹೇಳಿದ್ರೆ, ಯಾವ್ದಾದ್ರು ಕೇಸ್ ಇವತ್ತು ನಡೀತು, ಬೆಳಗ್ಗೆ ಕ್ಲೋಸ್ ಆಗಿದೆ, ಯಾವ್ದಾದ್ರು ಕೇಸ್ ಇದೆಯಾ? 60, 70 ಕೇಸ್ ಕ್ಲೋಸ್ ಆಗ್ಲಿ ಅಂತಲ್ಲ, ಆ ಡೈರಿ ಇದ್ದಂತ ವ್ಯಕ್ತಿ ವಿಚಾರಣೆ ಮಾಡಲಿಲ್ಲ ಅಂತ ಅದನ್ನೇ ಅವ್ನು ಕನ್ವಿಕ್ಷನ್ ತಗೊಂಡಿದ್ದಾನೆ. ಅದು ಪ್ರೋಸೆಸ್ ಸರ್, ದಿಸ್ ಇಸ್ ದ ಪ್ರೋಸೆಸ್. ಓಕೆ, ಆ ಇಡಿ ಸಿಸ್ಟಮ್ ಮಾತ್ರ ಇರ್ತದೆ, ಸುಪ್ರೀಂ ಕೋರ್ಟ್ ಸಿಸ್ಟಮ್ ಇರ್ತದೆ, ತನಿಖಾ ಸಂಸ್ಥೆಗಳ ಸಿಸ್ಟಮ್ ಮಾತ್ರ ಇರ್ತದೆ. ಎಲ್ಲದಕ್ಕೂ ಟೈಮ್ ಹೋಗುತ್ತೆ. ಯಾಕೆಂತ ಹೇಳಿದ್ರೆ ಯಾವುದೇ ಕೇಸ್ 100% ಎವಿಡೆನ್ಸ್ ಇಟ್ಕೊಂಡು ಹೋಗ್ಬೇಕು. ಇಟ್ ಟೇಕ್ಸ್ ಟೈಮ್. ದಯಮಾಡಿ ಯಾವುದೇ ಒಂದು ತನಿಖಾ ಸಂಸ್ಥೆಗೆ ಹಾಸ್ಯಾಸ್ಪದವಾಗಿ ಯಾರು ಟೈಮ್ ಫ್ರೇಮ್ ಫಿಕ್ಸ್ ಮಾಡಬಾರ್ದ್ರಿ. ಇವತ್ತು ನಾಳೆ ಒಳಗಡೆ ಆಗೋಡ್ಬೇಕು, ನಾಡದಾಗ ಓಡ್ಬೇಕು, ಇದೆಲ್ಲ ಇವರೊಳ್ಳೆ ಹಾಸ್ಯಾಸ್ಪದವಾಗಿ ಮಾಡಿದ್ರೆ ಬೆಳಗ್ಗೆ ಕೇರಳ ಮತ್ತೆ ಏನ್ ಚೈಲ್ಡಿಶ್ ಆಗಿ ಮಾತಾಡ್ತಾರೆ. ಒಂದೇನಾರು ಇಟ್ಕೊಂಡು ಮಾತಾಡ್ಬೇಕು. ಅದನ್ನ ಅಧಿಕಾರಿಗಳ ಲೆವೆಲ್ ಆಗಿ ರಾಜೀನಾಮೆ ಹಾಕಿ ತಗೊಂಡ್ರೆ ಹಂಗಾರೆ ಕ್ಷಮೆ ಕೇಳ್ಬಿಡಿ. ಹಂಗಾರೆ ಪಬ್ಲಿಕ್ ಆಗಿ ನಾವು ನಾಗೇಂದ್ರ ರಾಜೀನಾಮೆ ತಗೊಂಡು ತಪ್ಪು ಅಂತ ಹೇಳಿ ಮತ್ತೆ ನೀವು ಹೇಳಿ. ನೀವು ಕಶ್ಯಪ್ ಇವಾಗ ಇವರು BJP ಅವರು ಹೆಸರು ಬರ್ದಿದ್ದಾರೆ, ಇದು ಅವ್ರದ್ದು 10 ತಿಂಗಳೊಳಗೆ ಮಾಡಬೇಕು, 10 ತಿಂಗಳೊಳಗೆ ಮಾಡಬೇಕು ಅಂತ ಒಂದು ಟೈಮ್ ಫ್ರೇಮ್ ಇಲ್ಲ ಅಂತಾರಲ್ಲ. ಏನಕ್ಕೆ ಇಲ್ಲಿವರೆಗೂ ಒಂದು ಬೇಸಿಕ್ ಸಿಂಪಲ್ ಕ್ವಶನ್ ನಾವು ಕೇಳ್ತಾ ಇರೋದು, ಇವತ್ತು ಕೇಳ್ತೇವೆ, ನೆನ್ನೆನೂ ಕೇಳ್ತೀವಿ, ನಾಳೆನೂ ಕೇಳ್ತೀವಿ. ನಾಗೇಂದ್ರ ಅವ್ರದ್ದು ಒಂದು ಇನ್ಫ್ಲುಯೆನ್ಸ್ ಯಾಕೆ ಇವರು ತೋರ್ಸಕ್ಕಾಗಿಲ್ಲ ಇಲ್ಲಿವರೆಗೂ? ಓಕೆ, 10 ತಿಂಗಳ ಭಾಗ ಅದು ಅಲ್ಲ, ಅದು ಕಶ್ಯಪ್ ಅವ್ರು ಕೇಳಿದಾಗ, ಕಾಂಗ್ರೆಸ್ ಅವ್ರು ಕೇಳಿದಾಗ ತೋರ್ಸಕ್ಕಾಗಲ್ಲ. ಅಲ್ಲ, 10 ತಿಂಗಳಾಯ್ತು. ಒಂದು ಇನ್ಫ್ಲುಯೆನ್ಸಸ್ ತೋರ್ಸಕ್ಕಾಗಿಲ್ಲ ನಾಗೇಂದ್ರ ವಿರುದ್ಧವಾಗಿ ಒಂದು ಇನ್ಫ್ಲುಯೆನ್ಸ್ ತೋರಿಸಿಲ್ಲ ಅಂದ್ಮೇಲೆ ದಟ್ ಶೋಸ್ ನಮ್ಮ ಸರ್ಕಾರ ರಾಜ್ಯದ ನೋಡಿ ಅವರೇ ಹೆಡ್ ಮಾಡ್ತಾರೆ, ಅವರೇ ತೋರಿಸ್ತಾ ಇನ್ಫ್ಲುಯೆನ್ಸ್. ನೀವ್ಯಾಕೆ ಇನ್ಫ್ಲುಯೆನ್ಸ್ ಅಂತ ಅಂದ್ಕೊಂಡ್ಬಿಟ್ಟು ರಾಜೀನಾಮೆ ತಗೊಂಡ್ಬಿಟ್ಟು ಅವರೇ ಒಂದು ಹೆಡ್ ಮಾಡ್ತಿದ್ದ ಡಿಪಾರ್ಟ್ಮೆಂಟ್ ಒಂದು ಮಂತ್ರಿ ಆಗಿರೋದ್ರಿಂದ ನಾವು ಅಲ್ಲಿದ್ರೆ ಒಂದು ಎಂಕ್ವೈರಿ ಆಗೋವರೆಗೂ ನಾವು ಅಲ್ಲಿ ಇರಬಾರ್ದು ಅಂದ್ಬಿಟ್ಟು ಒಂದು ರಾಜೀನಾಮೆ ಕೊಟ್ಟು
ಒಂದು ಹಗರಣನೇ ಅಲ್ಲ, ಮೂಡ ಒಂದು ಹಗರಣನೇ ಅಲ್ಲ, ಮೂಡ ಒಂದು ಹಗರಣನೇ ಅಲ್ಲ, ಮೂಡ ಒಂದು ಹಗರಣನೇ ಅಲ್ಲ. ನೀವು ರಸ್ತೆಯಲ್ಲಿ ನಿಂತ್ಕೊಂಡು ಕೆಸರಿಸ್ತಾ ಇದ್ರಿ, ಅವಶ್ಯಕತೆ ಇರಲಿಲ್ಲ. ರಸ್ತೆಯಲ್ಲಿ ನಿಂತ್ಕೊಂಡು ಕೆಸರಿಸ್ತಾ ಇದ್ರಿ. ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ. ಈ ಒಂದು ಇಡಿ ರೇಡ್ಗೆ ಸಂಬಂಧಪಟ್ಟಂತೆ ಇಷ್ಟು ಶಾಸಕರ ಮೇಲೆ, ಸಂಸದರ ಮೇಲೆ ಇದೀಗ ದಾಳಿಯಾಗಿದೆ. ನೋಡೋಣ ಇಡಿ ಇಲ್ಲಿಂದ ಏನು ಹೊತ್ಕೊಂಡು ಬಂದು ಒಂದು ಚಾರ್ಜ್ ಶೀಟ್ ಅಂತ ಫೈಲ್ ಮಾಡುತ್ತೋ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.